ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸಚಿವ ಸಂಪುಟ ಹಾಗೂ ಸಚಿವ ಸಂಪುಟ ಟಿಪ್ಪಣಿ ತಯಾರಿಕೆ ಬಗ್ಗೆ ತಿಳ್ಕೊಳ್ಳೋಣ. ಸಚಿವ ಸಂಪುಟ ಕ್ಯಾಬಿನೆಟ್ ಅಂತ ನಾವು ಕೇಳ್ತಾ ಇರ್ತೀವಿ. ಕ್ಯಾಬಿನೆಟ್ ಮೀಟಿಂಗ್ ನಡೀತು, ಕ್ಯಾಬಿನೆಟ್ ಅಂತ. ಏನು ಈ ಸಚಿವ ಸಂಪುಟ ಅಂತಂದರೆ, ಸಚಿವ ಸಂಪುಟ ಅಂದರೆ ಕಾರ್ಯಾಂಗದ ಒಂದು ಉನ್ನತ ಅಂಗ. ಮುಖ್ಯವಾದ ನೀತಿ ನಿರ್ಣಯಗಳನ್ನು, ಮುಖ್ಯವಾದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಒಂದು ಕಾರ್ಯಾಂಗದ ಉನ್ನತ ಅಂಗವೇ ಸಚಿವ ಸಂಪುಟ. The cabinet is the highest decision making body in the executive. ಸೊ ಇವತ್ತು ನಾವು ಸಚಿವ ಸಂಪುಟ ಉಪಸಮಿತಿ, ಸಚಿವ ಸಂಪುಟಕ್ಕೆ ಹೇಗೆ ಟಿಪ್ಪಣಿ ಮಂಡಿಸಬೇಕು, ಸಚಿವ ಸಂಪುಟದ ಕಾರ್ಯವಿಧಾನ, ಇದರ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಈ ಸಚಿವ ಸಂಪುಟ ಅಂದರೆ ನಮ್ಮ ಸಂವಿಧಾನದ ಅನುಚ್ಛೇದ 166ರಲ್ಲಿ 2 ನಿಯಮಗಳನ್ನ ರಚನೆ ಮಾಡೋದಕ್ಕೆ ರಾಜ್ಯಪಾಲರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಯಾಕೆ? ಮಾನ್ಯ ರಾಜ್ಯಪಾಲರು ಕಾರ್ಯಾಂಗದ ಮುಖ್ಯಸ್ಥರು. ಕಾರ್ಯಾಂಗದ ಮುಖ್ಯಸ್ಥರಾಗಿ ರಾಜ್ಯಪಾಲರ ಹೆಸರಿನಲ್ಲಿ ಸರ್ಕಾರ ನಡಿಬೇಕು. ಸೊ ರಾಜ್ಯಪಾಲರು ಸರ್ಕಾರನ ಹೇಗೆ ನಡೆಸಬೇಕು ಅನ್ನೋದಕ್ಕೆ ಸಂವಿಧಾನದ ಅನುಚ್ಛೇದ 166ರಲ್ಲಿ 2 ನಿಯಮಗಳನ್ನ ರಚನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಒಂದು ಟ್ರಾನ್ಸಾಕ್ಷನ್ ಆಫ್ ಬಿಸಿನೆಸ್ ರೂಲ್ಸ್, ಇನ್ನೊಂದು ಅಲೋಕೇಶನ್ ಆಫ್ ಬಿಸಿನೆಸ್ ರೂಲ್ಸ್. ಈ ಸಚಿವ ಸಂಪುಟದ ವಿಷಯಗಳು ಟ್ರಾನ್ಸಾಕ್ಷನ್ ಆಫ್ ಬಿಸಿನೆಸ್ ರೂಲ್ಸಲ್ಲಿ ಬರುತ್ತೆ. ಅಲೋಕೇಶನ್ ಆಫ್ ಬಿಸಿನೆಸ್ ರೂಲ್ಸ್ ಅಂದರೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ವಿಷಯಗಳನ್ನ ಹಂಚಿಕೆ ಮಾಡಿರೋದು. ಯಾವ ಇಲಾಖೆಗಳು ಯಾವ ವಿಷಯಗಳನ್ನ ನಿರ್ವಹಿಸಬೇಕು, ಆ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿನಿಯಮಗಳು, ಮಂಡಳಿ ನಿಗಮಗಳು, ಇಲಾಖೆ ನಿರ್ವಹಿಸಬೇಕಾದ ವಿಷಯಗಳನ್ನ ಅಲೋಕೇಶನ್ ಆಫ್ ಬಿಸಿನೆಸ್ ರೂಲ್ಸಲ್ಲಿ ಕೊಟ್ಟಿರ್ತಾರೆ. ಟ್ರಾನ್ಸಾಕ್ಷನ್ ಆಫ್ ಬಿಸಿನೆಸ್ ರೂಲ್ಸಲ್ಲಿ ಕರ್ನಾಟಕ ಸರ್ಕಾರ ವ್ಯವಹಾರ ನಿರ್ವಹಣೆ ನಿಯಮಗಳು ಅಂತ, ಸರ್ಕಾರದ ಒಂದು ಸಚಿವಾಲಯ ಮಟ್ಟದಲ್ಲಿ ಹೇಗೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಇದರಲ್ಲಿ ಮುಖ್ಯವಾಗಿ ಸಚಿವ ಸಂಪುಟ ಉಪಸಮಿತಿ, ಆರ್ಥಿಕ ಇಲಾಖೆ, ಸಂಸದೀಯ ವ್ಯವಹಾರಗಳ ಇಲಾಖೆ, ಕಾನೂನು ಇಲಾಖೆ, ಈ ಒಂದು ಪ್ರಮುಖ ಇಲಾಖೆಗಳ ಕರ್ತವ್ಯಗಳು ಮತ್ತು ಸಚಿವ ಸಂಪುಟಕ್ಕೆ ಮಂಡಿಸಬೇಕಾದ ವಿಷಯಗಳ್ಯಾವು, ಮಾನ್ಯ ರಾಜ್ಯಪಾಲರ ಅನುಮೋದನೆಗೆ ಮಂಡಿಸಬೇಕಾದ ವಿಷಯಗಳ್ಯಾವು, ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನುಮೋದನೆಗೆ ಮಂಡಿಸಬೇಕಾದ ವಿಷಯಗಳ್ಯಾವು, ಇದನ್ನೆಲ್ಲ ಈ ಒಂದು ಟ್ರಾನ್ಸಾಕ್ಷನ್ ಆಫ್ ಬಿಸಿನೆಸ್ ರೂಲ್ಸಲ್ಲಿ ಪಟ್ಟಿ ಮಾಡಿದ್ದಾರೆ. ಸೊ ಆರ್ಟಿಕಲ್ 166 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅಂತ ಇಲ್ಲಿ ಹಾಕಿದ್ದೀನಿ. ಇದರ ಪ್ರಕಾರ 166 2 and 3 ಪ್ರಕಾರ ರಾಜ್ಯಪಾಲರು ಆ 2 ನಿಯಮಗಳನ್ನ ರಚನೆ ಮಾಡಿದ್ದಾರೆ. ಒಂದು ಟ್ರಾನ್ಸಾಕ್ಷನ್ ಆಫ್ ಬಿಸಿನೆಸ್ ರೂಲ್ಸ್, ಇನ್ನೊಂದು ಅಲೋಕೇಶನ್ ಆಫ್ ಬಿಸಿನೆಸ್ ರೂಲ್ಸ್. ಇದರಲ್ಲಿ ನಾವು ಸಾಮಾನ್ಯವಾಗಿ ಕ್ಯಾಬಿನೆಟ್ ಅಂತೀವಿ. ಆರ್ಟಿಕಲ್ 163ನಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳ್ತಾರೆ. ರಾಜ್ಯಪಾಲರು ಕಾರ್ಯಾಂಗದ ಕೆಲಸ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ 2 ನಿಯಮಗಳ ರಚನೆ ಮಾಡಬೇಕು ಅಂತ ಹೀಗೆ ಹೇಳಿದೆ. ಆ ಟ್ರಾನ್ಸಾಕ್ಷನ್ ಆಫ್ ಬಿಸಿನೆಸ್ ರೂಲ್ಸ್ ಪ್ರಕಾರ ನಮ್ಮಲ್ಲಿ ಕ್ಯಾಬಿನೆಟ್ ಅಂತ ರೂಲ್ಸಲ್ಲಿ ಇದೆ. ಆದರೆ ಸಂವಿಧಾನದಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ವರ್ಡ್ ಉಪಯೋಗಿಸ್ತಾರೆ. ಆರ್ಟಿಕಲ್ 163ನಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಯಾಕೆ ಉಪಯೋಗಿಸ್ತಾರೆ ಅಂದರೆ, ಇಟ್ ಇನ್ಕ್ಲೂಡ್ಸ್ ಕ್ಯಾಬಿನೆಟ್ ಮಿನಿಸ್ಟರ್ಸ್, ಸ್ಟೇಟ್ ಮಿನಿಸ್ಟರ್ಸ್, ಡೆಪ್ಯೂಟಿ ಮಿನಿಸ್ಟರ್ಸ್. ಆದರೆ ನಮ್ಮ ಟ್ರಾನ್ಸಾಕ್ಷನ್ ಆಫ್ ಬಿಸಿನೆಸ್ ರೂಲ್ಸ್ 12ಅಲ್ಲಿ ಕ್ಯಾಬಿನೆಟ್ ಈಸ್ ದಿ ಕಮಿಟಿ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳ್ತಾರೆ. ಸೊ ಕ್ಯಾಬಿನೆಟ್ ಅಂದರೆ ಇಟ್ ಎಕ್ಸ್ಕ್ಲೂಡ್ಸ್ ಸ್ಟೇಟ್ ಮಿನಿಸ್ಟರ್ಸ್, ಡೆಪ್ಯೂಟಿ ಮಿನಿಸ್ಟರ್ಸ್. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇನ್ಕ್ಲೂಡ್ಸ್ ಕ್ಯಾಬಿನೆಟ್ ಮಿನಿಸ್ಟರ್ಸ್, ಸ್ಟೇಟ್ ಮಿನಿಸ್ಟರ್ಸ್, ಡೆಪ್ಯೂಟಿ ಮಿನಿಸ್ಟರ್ಸ್. ಈಗ ನಮ್ಮ ರಾಜ್ಯದಲ್ಲಿ ಯಾರು ಸ್ಟೇಟ್ ಮಿನಿಸ್ಟರ್, ಡೆಪ್ಯೂಟಿ ಮಿನಿಸ್ಟರ್ಸ್ ಇಲ್ಲ, ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸೇ ಇದ್ದಾರೆ. ಸೊ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಲಹೆ ಮೇರೆಗೆ ರಾಜ್ಯಪಾಲರು ಮಂತ್ರಿಗಳಿಗೆ ಖಾತೆಗಳನ್ನು ಹಂಚಿಕೆ ಮಾಡ್ತಾರೆ ಅಂತ ನಿಯಮ 5 ಹೇಳುತ್ತೆ. ಯಾವುದೇ ಖಾತೆಗೆ ಹಂಚಿಕೆ ಮಾಡದಿದ್ದಲ್ಲಿ, ಯಾವುದೇ ಮಿನಿಸ್ಟರ್ಗೆ ಹಂಚಿಕೆ ಮಾಡದಿದ್ದಲ್ಲಿ ಅದು ಮುಖ್ಯಮಂತ್ರಿಗಳ ಅಧೀನದಲ್ಲೇ ಇರುತ್ತೆ. ಸೊ ಮಿನಿಸ್ಟರ್ ಇನ್ ಚಾರ್ಜ್ ಈಸ್ ಪ್ರೈಮರಿ ರೆಸ್ಪಾನ್ಸಿಬಲ್ ಫಾರ್ ದಿ ಬಿಸ್ನೆಸ್ ಆಫ್ ದಿ ಡಿಪಾರ್ಟ್ಮೆಂಟ್. ಖಾತೆಗೆ ಹಂಚಿಕೆ ಆದ ನಂತರ ಸಂಬಂಧಿಸಿದ ಸಚಿವರು ಅವರ ಇಲಾಖೆಗೆ ಸಂಬಂಧಿಸಿದ ಎಲ್ಲ ಕಾರ್ಯಗಳಿಗೆ ಅವರೇ ಜವಾಬ್ದಾರಿ ಆಗ್ತಾರೆ. ಅವರ ಅಧೀನದಲ್ಲಿ, ಅವರ ಒಂದು ಡೈರೆಕ್ಷನ್, ಅವರ ನಿರ್ದೇಶನದಲ್ಲಿ ಇಲಾಖೆಯ ಕೆಲಸ ಕಾರ್ಯಗಳನ್ನ ನಡೀಬೇಕು. ಸೊ ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ಸ್ ಮಂಡಿಸಬೇಕಾದ್ರೂ ಸಹ ಮಿನಿಸ್ಟರ್ ಅಪ್ರೂವ್ ತೊಗೊಂಡೇ ಬರಬೇಕಾಗುತ್ತೆ. ಸೊ ಸಚಿವ ಸಂಪುಟ ನಾನು ಹೇಳಿದೆ ಆರ್ಟಿಕಲ್ 163ನಲ್ಲಿ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಅವಕಾಶ ಇದೆ. ಏನಂತ ಹೇಳುತ್ತೆ ಆರ್ಟಿಕಲ್ 163? ದೇರ್ ಶಲ್ ಬಿ ಎ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವಿತ್ ಚೀಫ್ ಮಿನಿಸ್ಟರ್ as ಹೆಡ್ ಟು ಏಡ್ ಅಂಡ್ ಅಡ್ವೈಸ್ ದಿ ಗವರ್ನರ್ ಇನ್ ಡಿಸ್ಚಾರ್ಜ್ ಆಫ್ ಹಿಸ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್. ಸೊ ರಾಜ್ಯಪಾಲರು ಕಾರ್ಯಾಂಗದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಒಂದು ಮಂತ್ರಿ ಪರಿಷತ್ ಇರಬೇಕು. ಆ ಮಂತ್ರಿ ಪರಿಷತ್ತ ಸಲಹೆ ಮೇರೆಗೆ ಅವರ ಒಂದು ನೆರವಿನೊಂದಿಗೆ ಕಾರ್ಯಾಂಗದ ಕೆಲಸ ಕಾರ್ಯಗಳನ್ನು ರಾಜ್ಯಪಾಲರು ನಿರ್ವಹಿಸಬೇಕು ಅಂತ ಸಂವಿಧಾನದ ಅನುಚ್ಛೇದ 163 ಹೇಳುತ್ತೆ. ಸೊ ಸಚಿವ ಸಂಪುಟ ತೆಗೆದುಕೊಂಡ ನಿರ್ಣಯಗಳು ಸಚಿವ ಸಂಪುಟ ಸಂಪೂರ್ಣ ಜವಾಬ್ದಾರಿ ಆಗಿರುತ್ತೆ ಅಂತ ನಿಯಮ 11 ಹೇಳುತ್ತೆ. ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ನೆಕ್ಸ್ಟು
ಸಚಿವ ಸಂಪುಟಕ್ಕೆ ಬರುವಂಥ ವಿಷಯಗಳು ಯಾವುದು? ಸಚಿವ ಸಂಪುಟಕ್ಕೆ ಮುಖ್ಯವಾಗಿ ಫಸ್ಟ್ ಶೆಡ್ಯೂಲ್ ಆಫ್ ದಿ ಟ್ರಾನ್ಸಾಕ್ಷನ್ ಆಫ್ ಬಿಸಿನೆಸ್ ರೂಲ್ಸ್ ಬರುತ್ತೆ. ಅಂದರೆ ಕರ್ನಾಟಕ ಸರ್ಕಾರ ವ್ಯವಹಾರ ನಿರ್ವಹಣೆ ನಿಯಮಗಳ ಮೊದಲನೇ ಅನುಸೂಚಿಯಲ್ಲಿ ಸಚಿವ ಸಂಪುಟಕ್ಕೆ ಮಂಡಿಸಬೇಕಾದ ವಿಷಯಗಳನ್ನ ಪಟ್ಟಿ ಮಾಡಿದ್ದಾರೆ. ಎರಡನೇ ಅನುಸೂಚಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅನುಮೋದನೆಗೆ ಮಂಡಿಸಬೇಕಾದ ವಿಷಯಗಳು ಪಟ್ಟಿಯಾಗಿದೆ. ಮೂರನೇ ಅನುಸೂಚಿಯಲ್ಲಿ ಮಾನ್ಯ ರಾಜ್ಯಪಾಲರಿಗೆ ಮಂಡಿಸಬೇಕಾದ ವಿಷಯಗಳನ್ನ ಪಟ್ಟಿ ಮಾಡಿದ್ದಾರೆ. ಅದು ಯಾವ ವಿಷಯಗಳು ಮುಂದೆ ನೋಡ್ಕೊಂಡು ಹೋಗೋಣ. ರೂಲ್ 13 ಏನು ಹೇಳುತ್ತೆ ಅಂದರೆ, ಈ ಕ್ಯಾಬಿನೆಟ್ ಅಂದರೆ ಕ್ಯಾಬಿನೆಟ್ ಸ್ಟ್ರೆಂತ್ ಆಸ್ ಪರ್ ಆರ್ಟಿಕಲ್ 164 15% ಆಫ್ ದಿ MLAs. 15% ಆಫ್ ದಿ MLAs ಅಂದರೆ ನಮ್ಮಲ್ಲಿ 224 ಜನ ವಿಧಾನಸಭಾ ಸದಸ್ಯರಿದ್ದಾರೆ. ಅವರಲ್ಲಿ 15% ಅಂದರೆ 34 ಮೆಂಬರ್ಸ್. ಸೊ ನಮ್ಮ ರಾಜ್ಯದ ಕ್ಯಾಬಿನೆಟ್ ಸ್ಟ್ರೆಂತು 34 ಮೆಂಬರ್ಸ್ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್. ಸೊ ಅದೇ ಆರ್ಟಿಕಲ್ 164 ಹೇಳುತ್ತೆ, ಕೆಲವು ರಾಜ್ಯಗಳಲ್ಲಿ ನಂಬರ್ ಆಫ್ MLAs ರೆಡ್ಯೂಸ್ ಇರ್ತಾರೆ. ಗೋವಾ, ಸಿಕ್ಕಿಮು, ಅರುಣಾಚಲ್ ಪ್ರದೇಶ ಆ ಥರ ನಾರ್ತ್ ಈಸ್ಟರ್ನ್ ಸ್ಟೇಟ್ಸು ಅಲ್ಲೆಲ್ಲ ತುಂಬ ಸಣ್ಣ ರಾಜ್ಯಗಳಲ್ಲಿ ವಿಧಾನಸಭಾ ಸದಸ್ಯರೇ ಕಡಿಮೆ ಇರ್ತಾರೆ. ಅಂಥ ಕಡೆ ಮಿನಿಮಮ್ ನಂಬರ್ ಆಫ್ ಮಿನಿಸ್ಟರ್ಸ್ 12 ಇರ್ಬೋದು ಅಂತ ಆರ್ಟಿಕಲ್ 164 ಪ್ರಕಾರ ತಿಳ್ಕೊಬೋದು. ಈ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅವರೆಲ್ಲ ಅಟೆಂಡ್ ಮಾಡ್ತಾರೆ. ಸೊ ಕ್ಯಾಬಿನೆಟ್ಟು ಕೆಲವು ವಿಷಯಗಳ ಬಗ್ಗೆ ಇನ್ನೂ ವಿವರ ಹೆಚ್ಚಿಗೆ ಬೇಕಾಗುತ್ತೆ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗುತ್ತೆ. ಸೊ ಟು ಅಡ್ವೈಸ್ ದಿ ಕ್ಯಾಬಿನೆಟ್, ಟು give more information to the cabinet, to investigate and report on a matter referred by the cabinet. ಸಚಿವ ಸಂಪುಟ ಅವರಿಗೆ ಆ ಒಂದು ಸಮಿತಿ, ಒಂದು 5-6 ಜನ ಮಿನಿಸ್ಟರ್ಸ್ ಸೇರಿ ಒಂದು ಸಮಿತಿ ಮಾಡುತ್ತೆ. ಅದನ್ನು ಸಚಿವ ಸಂಪುಟ ಉಪಸಮಿತಿ ಅಂತಾರೆ. ಆ ಉಪಸಮಿತಿಯು ತನಗೆ ವಹಿಸಿದ ಒಂದು ವಿಷಯದ ಬಗ್ಗೆ ಪರಿಶೀಲಿಸಿ ಇಲಾಖಾ ಮುಖ್ಯಸ್ಥರು, ಕಾರ್ಯದರ್ಶಿಗಳು, ಸಂಬಂಧಿಸಿದ ವಿವಿಧ ಮೂಲಗಳಿಂದ ಮಾಹಿತಿ ಪಡೆದು ಸಚಿವ ಸಂಪುಟಕ್ಕೆ ಸಲಹೆ ಮಾಡುತ್ತೆ. ಆ ರೀತಿ ಸಬ್ ಕಮಿಟಿಗಳು ಕಾನ್ಸ್ಟಿಟ್ಯೂಟ್ ಆದಾಗ ಆ ಸಬ್ ಕಮಿಟಿಗೆ ಯಾರು ನೆರವಾಗಬೇಕು, ಯಾರು ಸಬ್ ಕಮಿಟಿಗೆ ವಿಷಯಗಳನ್ನ ಕೊಡಬೇಕು, ಸಬ್ ಕಮಿಟಿ ಪ್ರೊಸೀಡಿಂಗ್ಸ್ ಮಾಡಬೇಕು, ಇದನ್ನೆಲ್ಲ ಸಂಬಂಧಿಸಿದ ಆಡಳಿತ ಇಲಾಖೆಯ ಜವಾಬ್ದಾರಿ. ಕ್ಯಾಬಿನೆಟ್ ಸಬ್ ಕಮಿಟಿ ಅಂದರೆ ಸಚಿವ ಸಂಪುಟ ಉಪಸಮಿತಿಯ ಒಂದು ಕಾರ್ಯವಿಧಾನಗಳು, ಅದಕ್ಕೆ ಇಲಾಖೆಗಳು ಯಾವ ರೀತಿ ನೆರವಾಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ದಿನಾಂಕ 15/3/2025 ಒಂದು ಸುತ್ತೋಲೆ ಹೊರಡಿಸಲಾಗಿದೆ. ಅದರಲ್ಲಿ ಆ ಸಚಿವ ಸಂಪುಟ ಉಪಸಮಿತಿಯ ಕಾರ್ಯವಿಧಾನಗಳನ್ನು ತಿಳಿಸಲಾಗಿದೆ. ಸಚಿವ ಸಂಪುಟಕ್ಕೆ ಮಂಡಿಸಬೇಕಾದ ಪ್ರಸ್ತಾವನೆಗಳು ಬಹಳಷ್ಟು ಆರ್ಥಿಕ ಪರಿಣಾಮ ಇರುವಂಥ ಪ್ರಸ್ತಾವನೆಗಳಿರುತ್ತೆ. ಸೊ ಅದಕ್ಕೋಸ್ಕರ ಸಚಿವ ಸಂಪುಟಕ್ಕೆ ಮಂಡಿಸಬೇಕಾದ್ರೆ ಕಡ್ಡಾಯವಾಗಿ ಆರ್ಥಿಕ ಇಲಾಖೆಯ ಅಭಿಪ್ರಾಯ ಪಡೆಯಬೇಕಾಗುತ್ತೆ. ಕಡ್ಡಾಯವಾಗಿ ಆರ್ಥಿಕ ಇಲಾಖೆ ಅಭಿಪ್ರಾಯ ಪಡೆದು ಸಚಿವ ಸಂಪುಟ ಟಿಪ್ಪಣಿಯಲ್ಲಿ ಅದನ್ನು ಯಥಾವತ್ತಾಗಿ ಅಳವಡಿಸಿ ನಂತರ ಸಚಿವ ಸಂಪುಟಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಬೇಕಾಗುತ್ತೆ. ಸೊ 10 ಕೋಟಿ ಮೀರಿದಂತಹ ಎಲ್ಲ ಪ್ರಸ್ತಾವನೆಗಳು ಸಹ ಸಚಿವ ಸಂಪುಟಕ್ಕೆ ಬರುತ್ತೆ. ಗ್ರಾಂಟ್ ಆಫ್ ಲ್ಯಾಂಡ್, ರಿಲಿಂಕ್ವಿಶ್ಮೆಂಟ್ ಆಫ್ ರೆವಿನ್ಯೂ, ಗಿವಿಂಗ್ ಕನ್ಸೆಷನ್ಸ್, ಇದೆಲ್ಲ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಇರೋದ್ರಿಂದ ಈ ರೀತಿಯ ಪ್ರಸ್ತಾವನೆಗಳು ಸಚಿವ ಸಂಪುಟಕ್ಕೆ ಬರುತ್ತೆ. ಆಮೇಲೆ ಎಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಪ್ಪಿರೋದಿಲ್ಲ, ಆರ್ಥಿಕ ಇಲಾಖೆ ಸಂಬಂಧಿಸಿದ ಆಡಳಿತ ಇಲಾಖೆ ಆರ್ಥಿಕ ಇಲಾಖೆ ಅಭಿಪ್ರಾಯ ಕೇಳಿದಾಗ ಆರ್ಥಿಕ ಇಲಾಖೆಯು ಕೆಲವು ಸಂದರ್ಭದಲ್ಲಿ ಒಪ್ಪಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಇಲಾಖೆಯು ಸಚಿವ ಸಂಪುಟಕ್ಕೆ ಮಂಡಿಸಬೇಕು ಅಂದಾಗ ಅವ್ರು ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ರೂಲ್ 17 ಆಫ್ ದಿ ಟ್ರಾನ್ಸಾಕ್ಷನ್ ಆಫ್ ಬಿಸಿನೆಸ್ ರೂಲ್ಸಲ್ಲಿ ಅದನ್ನು ತಿಳಿಸಿದ್ದಾರೆ. ಅಂದರೆ ಆರ್ಥಿಕ ಇಲಾಖೆ ಒಪ್ಪದೇ ಇರುವಂಥ ಪ್ರಪೋಸಲ್ಸ್ನ ಸಚಿವ ಸಂಪುಟಕ್ಕೆ ಮಂಡಿಸಲೇಬೇಕು ಅಂತ ಏನಾದರೂ ಇಲಾಖೆ ನಿರ್ಧಾರ ಮಾಡಿದರೆ ಆಗ ಮುಖ್ಯಮಂತ್ರಿಗಳ ಅನುಮೋದನೆ ಬೇಕಾಗುತ್ತೆ. ಮುಖ್ಯಮಂತ್ರಿಗಳಿಗೆ ಕಳಿಸ್ಬೇಕಂದ್ರೆ ಆಸ್ ಪರ್ ರೂಲ್ 17 ಆರ್ಥಿಕ ಇಲಾಖೆಗೆ ಆಡಳಿತ ಇಲಾಖೆ ಫೈಲ್ ಕಳಿಸಿ ಆರ್ಥಿಕ ಇಲಾಖೆಯು ಮಾನ್ಯ ಮುಖ್ಯಮಂತ್ರಿಗಳ ಅಭಿಪ್ರಾಯ ಕೇಳುತ್ತೆ. ಮುಖ್ಯಮಂತ್ರಿಯವರು ಸಚಿವ ಸಂಪುಟಕ್ಕೆ ಮಂಡಿಸಿ ಅಂತ ಹೇಳಿದ್ರೆ ಅದನ್ನು ಅಂಥ ಪ್ರಸ್ತಾವನೆಗಳನ್ನು ಸಚಿವ ಸಂಪುಟಕ್ಕೆ ಮಂಡಿಸಬೇಕು. ಈ ರೀತಿ ಆರ್ಥಿಕ ಇಲಾಖೆ ಒಪ್ಪದೇ ಇರುವಂತಹ ಪ್ರಸ್ತಾವನೆಗಳನ್ನ ಸಚಿವ ಸಂಪುಟಕ್ಕೆ ಮಂಡಿಸಿದಾಗ ಸಚಿವ ಸಂಪುಟ ಅನುಮೋದನೆ ಆದಾಗ ಅಂಥ ಅನುಮೋದನೆ ನಂತರ ಹೊರಡಿಸುವ ಒಂದು ಸರ್ಕಾರಿ ಆದೇಶದಲ್ಲಿ ದಿಸ್ ಆರ್ಡರ್ ಹ್ಯಾಸ್ ಬಿನ್ ಇಶ್ಯೂಡ್ ಅಂಡರ್ ದಿ ಪ್ರಾವಿಸೋ ಟು ಸಬ್ ರೂಲ್ 2 ಆಫ್ ರೂಲ್ 17 ಆಫ್ ಟ್ರಾನ್ಸಾಕ್ಷನ್ ಆಫ್ ಬಿಸಿನೆಸ್ ರೂಲ್ಸ್ ಅಂತ ಅದನ್ನು ಮೆನ್ಷನ್ ಮಾಡಬೇಕು. ಅದರ ಅರ್ಥ ಆರ್ಥಿಕ ಇಲಾಖೆ ಒಪ್ಪದೇ ಇದ್ದರೂ ಸಚಿವ ಸಂಪುಟ ಇದನ್ನು ವಿಶೇಷವಾಗಿ ಪರಿಗಣಿಸಿ ಅನುಮೋದನೆ ನೀಡಿದೆ. ಈಗ ಕ್ಯಾಬಿನೆಟ್ ಮೀಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರೊಸೀಜರ್ ಆಫ್ ದಿ ಕ್ಯಾಬಿನೆಟ್. ಸೊ ಕ್ಯಾಬಿನೆಟ್ಗೆ ಬರುವಂಥ ವಿಷಯಗಳು ಆಲ್ ದಿ ಮ್ಯಾಟರ್ಸ್ ಸ್ಪೆಸಿಫೈಡ್ ಇನ್ ದಿ ಫಸ್ಟ್ ಶೆಡ್ಯೂಲ್ ಆಫ್ ದಿ ಟ್ರಾನ್ಸಾಕ್ಷನ್ ಆಫ್ ಬಿಸಿನೆಸ್ ರೂಲ್ಸ್. ಕರ್ನಾಟಕ ಸರ್ಕಾರ ವ್ಯವಹಾರ ನಿರ್ವಹಣೆ ನಿಯಮಗಳು ಮೊದಲನೇ ಅನುಸೂಚಿಯಲ್ಲಿ ನಮೂದಿಸಿರುವಂತಹ ಎಲ್ಲ 39 ವಿಷಯಗಳು ಸಹ ಸಚಿವ ಸಂಪುಟಕ್ಕೆ ಮಂಡಿಸಬೇಕಾಗುತ್ತೆ. ಆ ರೀತಿ ಮಂಡಿಸಬೇಕಾದ್ರೆ ಒಂದು ಸಚಿವ ಸಂಪುಟ ಟಿಪ್ಪಣಿಯನ್ನು ತಯಾರಿಸಬೇಕಾಗುತ್ತೆ. ಆ ಸಚಿವ ಸಂಪುಟ ಟಿಪ್ಪಣಿಯನ್ನು ಸಚಿವ ಸಂಪುಟ ಶಾಖೆಗೆ ಕಳಿಸುವ ಮುಂಚೆ ಅದನ್ನು ಮಾನ್ಯ ಸಚಿವರ ಅನುಮೋದನೆ ಪಡೆಯಬೇಕಾಗುತ್ತೆ. ಸಬ್ಜೆಕ್ಟ್ಸ್ ಅದರ್ ದ್ಯಾನ್ ದೋಸ್ ಮೆನ್ಷನ್ಡ್ ಇನ್ ದಿ ಫಸ್ಟ್ ಶೆಡ್ಯೂಲ್, ಆ ಮೊದಲನೇ ಅನುಸೂಚಿಯಲ್ಲಿ ನಮೂದಾಗಿಲ್ಲದೇ ಇರುವಂಥ ವಿಷಯಗಳನ್ನ ಸಚಿವ ಸಂಪುಟಕ್ಕೆ ಮಂಡಿಸಬೇಕಾದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅನುಮೋದನೆ ಪಡೆಯಬೇಕಾಗುತ್ತದೆ. ಕೇಸಸ್ ರೆಫರ್ಡ್ ಬೈ ದಿ ಗವರ್ನರ್ ಅಂಡರ್ ಆರ್ಟಿಕಲ್ 167C ಅಂದರೆ ಸಂವಿಧಾನದ ಅನುಚ್ಛೇದ 167C ರನ್ವಯ ಮಾನ್ಯ ರಾಜ್ಯಪಾಲರು ಸಹ ಮಾನ್ಯ ಮುಖ್ಯಮಂತ್ರಿಗಳಿಗೆ
ಈ ವಿಷಯನ ಸಚಿವ ಸಂಪುಟದ ಮುಂದೆ ಮಂಡಿಸಿ ಎಂದು ನಿರ್ದೇಶನ ನೀಡಬಹುದು. ಆಮೇಲೆ ಸೆಂಟ್ರಲ್ ಆ್ಯಕ್ಟ್ ಅಡಿಯಲ್ಲಿ ಮಾಡುವಂತಹ ರೂಲ್ಸು ಸಚಿವ ಸಂಪುಟಕ್ಕೆ ಮಂಡಿಸಬಹುದು. ಸ್ಟೇಟ್ ಆ್ಯಕ್ಟ್ ಅಡಿಯಲ್ಲಿ ಮಾಡುವಂಥ ರೂಲ್ಸ್ಗೆ ಸಚಿವ ಸಂಪುಟದ ಅವಶ್ಯವಿಲ್ಲ, ಸಂಬಂಧಿಸಿದ ಇಲಾಖಾ ಸಚಿವರನ್ನು ಅನುಮೋದಿಸಬೇಕಾಗುತ್ತೆ. ಆದರೆ ಸೆಂಟ್ರಲ್ ಆ್ಯಕ್ಟ್ ಅಡಿಯಲ್ಲಿ ಮಾಡುವಂತಹ ರೂಲ್ಸ್ಗಳನ್ನ ಸಚಿವ ಸಂಪುಟಕ್ಕೆ ಮಂಡಿಸಬೇಕಂತ ಈ ನಿಯಮಗಳಲ್ಲಿ ಇರುತ್ತೆ. ಆಮೇಲೆ ಎಕ್ಸ್ಟರ್ನಲ್ ಏಡೆಡ್ ಪ್ರಾಜೆಕ್ಟ್ಸ್, ಹೊರದೇಶಗಳಿಂದ ನೆರವು ಪಡೆಯುವಂತಹ ಒಂದು ಯೋಜನೆಗಳಿಗೆ 50 ಕೋಟಿಗಳ ಮೀರಿದರೆ ಒಂದು ಸಲ ಕ್ಯಾಬಿನೆಟ್ ಅಪ್ರೂವಲ್ ಸಾಕು. ಅದರ ಇಂಪ್ಲಿಮೆಂಟೇಷನ್ ಸ್ಟೇಜಲ್ಲಿ ಒಂದು ಎಂಪವರ್ಡ್ ಕಮಿಟಿ ಅಂತ ಸಚಿವ ಸಂಪುಟ ಇದು ಮಾಡುತ್ತೆ, ಅಧಿಕಾರಯುಕ್ತ ಸಮಿತಿ ಅಂತ. ಸಾಮಾನ್ಯವಾಗಿ ಮುಖ್ಯ ಕಾರ್ಯದರ್ಶಿ ಅಲ್ಲ ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಸಮಿತಿ ಇರುತ್ತೆ. ಆ ಸಮಿತಿ ಮುಂದೆ ಇಟ್ಟು ಇಂಪ್ಲಿಮೆಂಟೇಷನ್ ಸ್ಟೇಜಲ್ಲಿ ಅಪ್ರೂವಲ್ ತೊಗೋಬೇಕು ಮತ್ತು ಒನ್ಸ್ ಇನ್ 6 months ಎಂಪವರ್ಡ್ ಕಮಿಟಿ ಪ್ರೊಸೀಡಿಂಗ್ಸ್ನ ಸಚಿವ ಸಂಪುಟಕ್ಕೆ ಮಂಡಿಸಬೇಕು. ಆಮೇಲೆ ಸಚಿವ ಸಂಪುಟದ ಕಾರ್ಯದರ್ಶಿಯವರು ಯಾರು ಅಂದರೆ ಮುಖ್ಯ ಕಾರ್ಯದರ್ಶಿಗಳು. CS ಈಸ್ ದ ಕ್ಯಾಬಿನೆಟ್ ಸೆಕ್ರೆಟರಿ. ಸೊ CS ಅವರು ಪ್ರತಿಯೊಂದು ಸಚಿವ ಸಂಪುಟ ಸಭೆಯಲ್ಲೂ ಅವರು ಉಪಸ್ಥಿತರಿರಬೇಕು. CS ಅವರು ಬರೋದಕ್ಕೆ ಆಗಲಿಲ್ಲ ಅಂತಂದರೆ ಮುಖ್ಯಮಂತ್ರಿಯವರು ಎನಿ ಅದರ್ ಸೀನಿಯರ್ ಆಫೀಸರ್ ಅವ್ರನ್ನ ಸಚಿವ ಸಂಪುಟದ ಕಾರ್ಯದರ್ಶಿಯಾಗಿ ಸಭೆಗೆ ಕೂತ್ಕೊಳ್ಳೋ ಸೂಚಿಸ್ಬೋದು. ಸೊ ರೂಲ್ 23 ಏನು ಹೇಳಿದೆ, ಡಿಪಾರ್ಟ್ಮೆಂಟ್ ಟು ಪ್ರಿಪೇರ್ ಎ ಡ್ರಾಫ್ಟ್ ಕ್ಯಾಬಿನೆಟ್ ನೋಟ್. ಸಚಿವ ಸಂಪುಟಕ್ಕೆ ಮಂಡಿಸಬೇಕಾದ್ರೆ ಒಂದು ಕರಡು ಸಚಿವ ಸಂಪುಟ ಟಿಪ್ಪಣಿಯನ್ನು ತಯಾರಿಸಬೇಕು. ಆ ಕರಡು ಸಚಿವ ಸಂಪುಟ ಟಿಪ್ಪಣಿ ಹೇಗಿರಬೇಕು ಅಂತೇಳಿ 8/4/2022 ಒಂದು ನಮೂನೆ ಮಾಡಲಾಗಿದೆ. ಅದರಲ್ಲಿ 7 ಮುಖ್ಯವಾದ ಅಂಶಗಳಿವೆ. ಆ ಅಂಶಗಳು ತುಂಬ ಸಿಂಪಲ್ ಆಗಿದೆ. ಅದನ್ನು ಓದ್ಕೊಂಡು ಅದನ್ನು ಫಿಲಪ್ ಮಾಡಿ ಕಳಿಸ್ಬೇಕಾಗತ್ತೆ. ಸಚಿವ ಸಂಪುಟ ಟಿಪ್ಪಣಿ ಈಗ ಬಹಳ ಸರಳವಾಗಿ ಇದೆ. ಅದರಲ್ಲಿ ಕ್ಯಾಬಿನೆಟ್ಗೆ ಏನು ಡಿಸಿಷನ್ ಅವಶ್ಯಕತೆ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಬೇಕು. ಆಮೇಲೆ ಅದಕ್ಕೆ ಸಚಿವ ಸಂಪುಟ ಟಿಪ್ಪಣಿಗೆ ಮಾನ್ಯ ಇಲಾಖಾ ಸಚಿವರ ಅನುಮೋದನೆ ಆಗಿರಬೇಕು. ಅದಾದ ನಂತರ ಮುಖ್ಯ ಕಾರ್ಯದರ್ಶಿಯವರಿಗೆ ಅದನ್ನು ಸಚಿವ ಸಂಪುಟ ಟಿಪ್ಪಣಿಯನ್ನು ಕಳಿಸಬೇಕಾಗುತ್ತೆ. ಸೊ ಈ ರೀತಿ ಕಳಿಸೋಕೆ ಮುಂಚೆ ಸಂಬಂಧಿಸಿದ ಇಲಾಖೆಗಳೊಂದಿಗೆ ಸಮಾಲೋಚನೆ ಮಾಡಬೇಕು. ಆರ್ಥಿಕ ಪರಿಣಾಮಗಳಿದ್ದರೆ ಆರ್ಥಿಕ ಇಲಾಖೆಯೊಂದಿಗೆ ಸಮಾಲೋಚನೆ ಮಾಡಬೇಕು. ಒಂದು ಏನಾದರೂ ಲೀಗಲ್ ಇಂಪ್ಲಿಕೇಶನ್ಸ್ ಇದೆ, ಲೀಗಲ್ ಮ್ಯಾಟರ್ಸ್ ಇದೆ ಅಂದರೆ ಲಾ ಡಿಪಾರ್ಟ್ಮೆಂಟ್ ಜೊತೆ ಸಮಾಲೋಚನೆ ಮಾಡಬೇಕು. ಹೊಸ ಯೋಜನೆಗಳೇನಿದ್ದರೆ ಯೋಜನಾ ಇಲಾಖೆಯೊಂದಿಗೆ ಸಮಾಲೋಚನೆ ಮಾಡಬೇಕು. ಏನಾದರೂ ಸರ್ವಿಸ್ ಮ್ಯಾಟ್ರಿಗೆ ಸಂಬಂಧಪಟ್ಟಿದ್ದರೆ DPR ಸರ್ವಿಸ್ ರೂಲ್ಸ್ ಅವರೊಂದಿಗೆ ಸಮಾಲೋಚನೆ ಮಾಡಬೇಕು. ಯಾವುದಾದ್ರು ವಿಧೇಯಕಗಳು ನಿಯಮಗಳ ಬಗ್ಗೆ ಸಂಬಂಧಿಸಿದರೆ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆಯೊಂದಿಗೆ ಸಮಾಲೋಚಿಸಿ ಇವರುಗಳು ನೀಡಿರೋ ಅಭಿಪ್ರಾಯವನ್ನು ಯಥಾವತ್ತಾಗಿ ಸಚಿವ ಸಂಪುಟ ಟಿಪ್ಪಣಿಯಲ್ಲಿ ಅಳವಡಿಸಬೇಕು. ಯಾವುದಾದ್ರೂ ಡಿಪಾರ್ಟ್ಮೆಂಟ್ಗಳೊಂದಿಗೆ ಸಮಾಲೋಚನೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ತುಂಬ ಅರ್ಜೆನ್ಸಿ ಇತ್ತು ಅಂತ ಹೇಳಿದ್ರೆ ಆಗ ತುಂಬ ಅರ್ಜೆನ್ಸಿ ಇದ್ದರೆ ಅದನ್ನು ಸಚಿವ ಸಂಪುಟಕ್ಕೆ ನೇರವಾಗಿ ಮಂಡಿಸ್ಬೋದು. ಬಟ್ ಅದು ಮುಖ್ಯಮಂತ್ರಿಯವರ ನಿರ್ದೇಶನದ ಮೇರೆಗೆ ಬರಬೇಕಾಗುತ್ತೆ ತುಂಬ ಅರ್ಜೆನ್ಸಿ. ಇಲ್ಲದಿದ್ದಲ್ಲಿ ಪ್ರತಿಯೊಂದು ಸಚಿವ ಸಂಪುಟ ಟಿಪ್ಪಣಿ ತಯಾರಿಸೋ ಮುಂಚೆ ಸಂಬಂಧಿಸಿದ ಇಲಾಖೆಗಳ ಅಭಿಪ್ರಾಯ ಪಡೆದು ಅದನ್ನು ಸಚಿವ ಸಂಪುಟ ಟಿಪ್ಪಣಿಯಲ್ಲಿ ಅಳವಡಿಸಿನೇ ಕಳಿಸ್ಬೇಕಾಗುತ್ತೆ. ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರಗಳಾಗುತ್ತೆ. ಆದರೆ ಕೆಲವು ಸಲ ಸಚಿವ ಸಂಪುಟ ಸಭೆ ನಡೀದೇ ಇರೋ ಸಂದರ್ಭದಲ್ಲಿ ಸಹ ಡಿಸಿಷನ್ ಬೈ ಸರ್ಕ್ಯುಲೇಷನ್ ಅಂತಿದೆ. ಆ ಸಚಿವ ಸಂಪುಟ ಟಿಪ್ಪಣಿಯನ್ನು ಎಲ್ಲ ಮಿನಿಸ್ಟರ್ಗಳಿಗೆ ಸರ್ಕ್ಯುಲೇಟ್ ಮಾಡಿ ಅವರು ಒಂದು ವಾರದೊಳಗಡೆ ತಮ್ಮ ಅಭಿಪ್ರಾಯನ ತಿಳಿಸಬೇಕು ಅಂತ ನಾಟ್ ಲೆಸ್ ದ್ಯಾನ್ ಎ ವೀಕ್ ಅವ್ರಿಗೆ ಟೈಮ್ ಕೊಡ್ಬೋದು. ಅವರು ನೀಡುವಂತಹ ಅಭಿಪ್ರಾಯದ ಮೇಲೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಿರ್ಣಯ ತೆಗೆದುಕೊಳ್ಬೋದು. ಅದು ಸಚಿವ ಸಂಪುಟ ನಿರ್ಣಯ ಥರನೇ ಆಗುತ್ತೆ. ಬಟ್ ದಿಸ್ ಈಸ್ ಎ ರೇರ್ ಕೇಸ್. ಬಟ್ ಇದು ದೇರ್ ಇಸ್ ಎ ಪ್ರಾವಿಷನ್ ಇನ್ ದಿ ರೂಲ್ಸು. ಆಮೇಲೆ ಸಚಿವ ಸಂಪುಟ ಟಿಪ್ಪಣಿಯನ್ನು ಸಚಿವ ಸಂಪುಟ ಸಭೆ ನಿಗದಿಯಾದ ದಿನಾಂಕದಿಂದ 3 ದಿನ ಮುಂಚೆನೇ ಕಳಿಸ್ಬೇಕು. ಸೊ ಲಾಸ್ಟ್ ಡೇ ಸಚಿವ ಸಂಪುಟ ಸಭೆ ದಿನ ಹಿಂದಿನ ದಿನ ಎಲ್ಲ ಕಳಿಸೋದು ಸೂಕ್ತ ಅಲ್ಲ. ನಿಯಮಗಳ ಪ್ರಕಾರ 3 ದಿನ ಮುಂಚೆನೇ ಕಳಿಸ್ಬೇಕು. ಯಾಕಂದರೆ ನಾವು ಆ ಸಚಿವ ಸಂಪುಟ ಟಿಪ್ಪಣಿಯನ್ನು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳ ಅನುಮೋದನೆ ಆದಮೇಲೆ ಮುಖ್ಯಮಂತ್ರಿಗಳ ಅನುಮೋದನೆ ಪಡೆದು ಅದನ್ನು ಅಜೆಂಡಾದಲ್ಲಿ ಸೇರಿಸಿ ಎಲ್ಲ ಸಚಿವರುಗಳಿಗೆ ಅದನ್ನು ಕಳಿಸಬೇಕು. ಸಚಿವರುಗಳು ಅದನ್ನು ಓದ್ಕೊಂಡು ತಯಾರಾಗಿ ಬರಬೇಕಾಗಿರೋದ್ರಿಂದ ಸಚಿವ ಸಂಪುಟ ಟಿಪ್ಪಣಿಯ ಪ್ರಸ್ತಾವನೆಗಳು 3 ದಿವಸದ ಮುಂಚೆನೇ ಬರಬೇಕು. ತುಂಬ ಎಮರ್ಜೆನ್ಸಿ ಎಕ್ಸ್ಟ್ರೀಮ್ ಅರ್ಜೆನ್ಸಿ ಇದ್ದರೆ ಆಗ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಆ ಒಂದು ಇದನ್ನು ಕರ್ಟೈಲ್ ಮಾಡ್ಬೋದು. ಸಚಿವ ಸಂಪುಟ ಸಭೆ ಎಲ್ಲಿ ನಡೀಬೇಕು, ಯಾವತ್ತು ನಡೀಬೇಕು ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಡ್ತಾರೆ. ಮತ್ತು ಸಚಿವ ಸಂಪುಟಕ್ಕೆ ಬರಬೇಕಾದ ವಿಷಯಗಳು ಸಹ ಮಾನ್ಯ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ. ಈಗ ನಮ್ಮ ಸಚಿವ ಸಂಪುಟ ಶಾಖೆಯು ಮುಖ್ಯಮಂತ್ರಿಗಳ ಅನುಮೋದನೆ ಪಡೆದು ಸಚಿವ ಸಂಪುಟ ಅಜೆಂಡಾ ಅಂದರೆ ಸಚಿವ ಸಂಪುಟ ಕಾರ್ಯಸೂಚಿ, ಸಚಿವ ಸಂಪುಟ ಟಿಪ್ಪಣಿ, ಕ್ಯಾಬಿನೆಟ್ ನೋಟು ಮತ್ತು ಅದಕ್ಕೆ ಸಂಬಂಧಪಟ್ಟಿದ್ದ ಅನುಬಂಧಗಳು ಇದನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲ ಸಚಿವರುಗಳಿಗೆ 2 days ಇನ್ ಅಡ್ವಾನ್ಸ್. ಸಚಿವ ಸಂಪುಟ ಸಭೆ ಇವತ್ತು ಗುರುವಾರ ನಿಗದಿಯಾಗಿದೆ ಅಂದರೆ ಮಂಗಳವಾರ ಅಷ್ಟರಲ್ಲಿ ಅವರಿಗೆ ಅದೆಲ್ಲ ಅಜೆಂಡಾ ರೀಚ್ ಆಗಿರಬೇಕು. ಮತ್ತು ಈ ಅಜೆಂಡಾ ಕಾಪೀಸು
ಆನರಬಲ್ ಗವರ್ನರ್ಗೂ ಸಹ ಕಳಿಸ್ಬೇಕಾಗತ್ತೆ. ಯಾಕಂದರೆ ಆರ್ಟಿಕಲ್ 167C ಇದರಲ್ಲಿ ಏನು ಹೇಳ್ತಾರೆ, 167ನಲ್ಲಿ ಸಚಿವ ಸಂಪುಟ ಸಭೆ ಕಾರ್ಯಸೂಚಿ, ಸಚಿವ ಸಂಪುಟ ನಡವಳಿಕೆಗಳು ಇದನ್ನೆಲ್ಲ ಮಾನ್ಯ ರಾಜ್ಯಪಾಲರಿಗೂ ಕಳಿಸ್ಬೇಕು ಅಂತ ಅದರಲ್ಲಿ ಸಂವಿಧಾನದಲ್ಲಿ ಹೇಳಿ. ಸಚಿವ ಸಂಪುಟ ಸಭೆಗೆ ಯಾರು ಮುಖ್ಯಸ್ಥರು? ಮುಖ್ಯಮಂತ್ರಿಗಳು ಅವರು ಉಪಸ್ಥಿತರಿರೋಕ್ಕಾಗಲಿಲ್ಲ ಅಂತಂದರೆ ಅವರು ಇನ್ನೊಬ್ಬರು ಸೀನಿಯರ್ ಮಿನಿಸ್ಟರ್ನ ಸೂಚನೆ ಮಾಡ್ಬೋದು, ನನ್ನ ಪರವಾಗಿ ನೀವು ಸಚಿವ ಸಂಪುಟ ಸಭೆ ನಡೆಸಿ ಅಂತ. ಮತ್ತು ಸಚಿವ ಸಂಪುಟದ ಕಾರ್ಯದರ್ಶಿ ಚೀಫ್ ಸೆಕ್ರೆಟರಿಯವರು ಎಲ್ಲ ಸಚಿವ ಸಂಪುಟ ಸಭೆಯಲ್ಲಿ ಉಪಸ್ಥಿತರಿದ್ದು ಆ ನಿರ್ಣಯಗಳನ್ನು ಅವರು ರೆಕಾರ್ಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ಎಲ್ಲ ನಿರ್ಣಯಗಳನ್ನು ಸಚಿವ ಸಂಪುಟ ಮುಕ್ತಾಯ ಆದ ನಂತರ ಮಾನ್ಯ ರಾಜ್ಯಪಾಲರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಇತರ ಸಚಿವರುಗಳಿಗೆ ಕಳಿಸಬೇಕಾಗುತ್ತೆ. ಸಚಿವ ಸಂಪುಟ ಸಭೆಗೆ ಏನೇನು ವಿಷಯಗಳು ಮಂಡಿಸಿದ್ದಾರೆ ಆ ವಿಷಯಕ್ಕೆ ಸಂಬಂಧಿಸಿದ ಇಲಾಖಾ ಕಾರ್ಯದರ್ಶಿಗಳು ಉಪಸ್ಥಿತರಿರಬೇಕು. ಅದು ಸಹ ನಿಯಮ 28ರಲ್ಲಿ ಹೇಳುತ್ತೆ. ಸಚಿವ ಸಂಪುಟ ಸಭೆ ನಡೀಬೇಕಾದ್ರೆ ಅವರು ಉಪಸ್ಥಿತರಿದ್ದು ಏನಾದರೂ ಮಾಹಿತಿ ಕೇಳಿದರೆ ಅವರು ಕೊಡಬೇಕಾಗುತ್ತೆ. ಈ ಅಂಥ ಕಾರ್ಯದರ್ಶಿಗಳು ಸಚಿವ ಸಂಪುಟ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ನಿರ್ದೇಶನ ಕೊಟ್ಟರೆ ಹಾಜರಾಗ್ಬೋದು. ಕ್ಯಾಬಿನೆಟ್ ಡಿಸಿಷನ್ಸ್ನ ಪ್ರತಿಯೊಂದು ವಿಷಯಗಳಿಗೂ ಸೆಪ್ರೇಟಾಗಿ ಅವರಂತೂ ರೆಕಾರ್ಡ್ ಮಾಡಬೇಕು. ಸೆಪ್ರೇಟಾಗಿ ರೆಕಾರ್ಡ್ ಮಾಡಿ ಇಂಡಿವಿಜುವಲ್ ಡಿಸಿಷನ್ ಶೀಟ್ಸ್ ಅಂತ ಇರುತ್ತೆ, ಅದರಲ್ಲಿ ರೆಕಾರ್ಡ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಅನುಮೋದನೆ ಪಡೆದು ಸಂಬಂಧಿಸಿದ ಕಡತದಲ್ಲಿರಿಸಿ ಆ ಒಂದು ಕ್ಯಾಬಿನೆಟ್ ಡಿಸಿಷನ್ನ ಇಲಾಖೆಗೆ ಕಳಿಸ್ತೀವಿ. ಇಲಾಖೆನವರು ಆ ಕ್ಯಾಬಿನೆಟ್ ಡಿಸಿಷನ್ ಏನಾಗಿದೆ ಅದರ ಪ್ರಕಾರ ಅದನ್ನು ಜಾರಿಗೆ ತರೋದು ಅವ್ರ ಜವಾಬ್ದಾರಿ. ಇಮಿಡಿಯೇಟಾಗಿ ಅವ್ರು ಜಾರಿಗೆ ತರೋದು ಅಂದರೆ ಆದೇಶ ಹೊರಡಿಸೋದು, ಅಧಿಸೂಚನೆ ಹೊರಡಿಸೋದು, ಏನು ಸಚಿವ ಸಂಪುಟ ನಿರ್ದೇಶನ ನೀಡಿದೆ ಅದರಂತೆ ಕ್ರಮ ತೆಗೆದುಕೊಳ್ಳೋದು ಸಂಬಂಧಿಸಿದ ಇಲಾಖೆಯ ಜವಾಬ್ದಾರಿ. ಈಗ ಸಚಿವ ಸಂಪುಟಕ್ಕೆ ಮಂಡಿಸಬೇಕಾದ ವಿಷಯಗಳನ್ನ ತಿಳ್ಕೊಂಡು ಹೋಗೋಣ. ಮೊದಲನೇದಾಗಿ ನಾನು ಹೇಳಿದೆ, ಫಸ್ಟ್ ಶೆಡ್ಯೂಲ್ ಆಫ್ ದಿ ಟ್ರಾನ್ಸಾಕ್ಷನ್ ಆಫ್ ಬಿಸಿನೆಸ್ ರೂಲ್ಸ್. ಇದರಲ್ಲಿ ತಿಳಿಸಿರುವಂತಹ ಎಲ್ಲ ವಿಷಯಗಳನ್ನು ಸಚಿವ ಸಂಪುಟಕ್ಕೆ ಮಂಡಿಸಬೇಕಾಗುತ್ತೆ. ಫಸ್ಟ್ ಶೆಡ್ಯೂಲಲ್ಲಿ ಇಲ್ಲದೇ ಇರುವಂಥ ವಿಷಯಗಳೇನಾಗಿದ್ದರೆ ಮಾನ್ಯ ಮುಖ್ಯಮಂತ್ರಿಯವರ ಅನುಮೋದನೆ ಪಡೆದು ರೂಲ್ 20 ಪ್ರಕಾರ ವಿಷಯಗಳನ್ನ ಮಂಡಿಸಬೇಕಾಗುತ್ತೆ. ಅದಲ್ಲದೆ ಆರ್ಟಿಕಲ್ 167C ಪ್ರಕಾರ ಮಾನ್ಯ ರಾಜ್ಯಪಾಲರ ಒಂದು ನಿರ್ದೇಶನದ ಮೇರೆಗೆ ಸಚಿವ ಸಂಪುಟದಲ್ಲಿ ವಿಷಯ ಮಂಡಿಸ್ಬೋದು. ಮತ್ತು ಎಕ್ಸ್ಟರ್ನಲ್ ಏಡೆಡ್ ಪ್ರಾಜೆಕ್ಟ್ಸು ಮೋರ್ ದೆನ್ 50 crores ಇದ್ದರೆ ಅದನ್ನು ಮಂಡಿಸ್ಬೋದು. ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಪ್ಪದೇ ಇರುವಂಥ ಪ್ರಪೋಸಲ್ಸು ಆಸ್ ಪರ್ ರೂಲ್ 17 ಮಾನ್ಯ ಮುಖ್ಯಮಂತ್ರಿಗಳ ಅನುಮೋದನೆ ಪಡೆದು ಸಚಿವ ಸಂಪುಟಕ್ಕೆ ಮಂಡಿಸ್ಬೋದು. ಸೆಂಟ್ರಲ್ ಆ್ಯಕ್ಟ್ ಅಡಿಯಲ್ಲಿ ಮಾಡುವಂತಹ ರೂಲ್ಸ್ಗಳನ್ನ ಸಚಿವ ಸಂಪುಟಕ್ಕೆ ಮಂಡಿಸ್ಬೋದು. ಈ ರೀತಿ ಸಚಿವ ಸಂಪುಟಕ್ಕೆ ವಿಷಯಗಳನ್ನ ಮಂಡಿಸಲಾಗುತ್ತೆ. ಅದರಲ್ಲಿ ಮೊದಲನೇ ಅನುಸೂಚಿಯನ್ನು ಮುಖ್ಯವಾಗಿ ನಾವು ತಿಳಿದುಕೊಳ್ಬೇಕು. ಯಾಕಂದರೆ ಮೊದಲನೇ ಅನುಸೂಚಿಯಲ್ಲಿ ಮಾನ್ಯ ಸಚಿವ ಸಂಪುಟಕ್ಕೆ ಮಂಡಿಸಬೇಕಾದ ವಿಷಯಗಳಿದೆ. ಎರಡನೇ ಅನುಸೂಚಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಂಡಿಸಬೇಕಾದ ವಿಷಯಗಳು ನಮೂದಾಗಿದೆ. ಮೂರನೇ ಅನುಸೂಚಿಯಲ್ಲಿ ಮಾನ್ಯ ರಾಜ್ಯಪಾಲರಿಗೆ ಮಂಡಿಸಬೇಕಾದ ವಿಷಯಗಳಿದೆ. ಸೊ ಇಲಾಖೆಯಲ್ಲಿ ಈ ಒಂದು ಸಚಿವ ಸಂಪುಟಕ್ಕೆ ಮಂಡಿಸಬೇಕಾದ ವಿಷಯಗಳನ್ನ ತಿಳಿದುಕೊಳ್ಳಲಿಲ್ಲ ಅಂದರೆ ಸಚಿವ ಸಂಪುಟಕ್ಕೆ ಬರುವಂಥ ವಿಷಯನ ಮಾನ್ಯ ಸಚಿವರ ಅನುಮೋದನೆ ಪಡೆದು ಇಶ್ಯೂ ಮಾಡ್ಬೋದು, ಅಥವಾ ಮುಖ್ಯಮಂತ್ರಿಗಳ ಅನುಮೋದನೆ ಪಡೆದು ಇಶ್ಯೂ ಮಾಡ್ಬೋದು, ಅಥವಾ ರಾಜ್ಯಪಾಲರಿಗೆ ಹೋಗುವಂಥ ವಿಷಯನ ಮಾನ್ಯ ಸಚಿವರ ಅನುಮೋದನೆ ತೊಗೊಂಡು ಮಾಡ್ಬೋದು. ಈ ರೀತಿ ಪ್ರೊಸೀಜರಲ್ ಲ್ಯಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸಚಿವ ಸಂಪುಟಕ್ಕೆ ಬರುವಂಥ ವಿಷಯಗಳನ್ನ ನಾವು ತಿಳಿದುಕೊಳ್ಳುವುದು ಸೂಕ್ತ. ಮೊದಲನೇ ಅನುಸೂಚಿನಲ್ಲಿ ಏನು ಸಚಿವ ಸಂಪುಟಕ್ಕೆ ವಿಷಯಗಳು ಮಂಡಿಸಿದ್ದಾರೆ ಅಂತಂದರೆ ಲೆಜಿಸ್ಲೇಷನ್ಸ್ ಇನ್ಕ್ಲೂಡಿಂಗ್ ಆರ್ಡಿನೆನ್ಸಸ್. ಅಂದರೆ ಲೆಜಿಸ್ಲೇಷನ್ಸ್ ಅಂದರೆ ಶಾಸನಗಳ ರಚನೆ. ಈ ಶಾಸನಗಳ ರಚನೆ ಮಾಡೋದಕ್ಕೆ ಒಂದು ವಿಧೇಯಕ ಅಂತ ಪೂರ್ವಭಾವಿಯಾಗಿ ವಿಧೇಯಕ ಇರಬೇಕು. ಆ ವಿಧೇಯಕಗಳು ಇನ್ಕ್ಲೂಡಿಂಗ್ ಆರ್ಡಿನೆನ್ಸಸ್ ಅಂದರೆ ಅಧ್ಯಾದೇಶಗಳು. ಇದು ಆರ್ಟಿಕಲ್ 53 ಪ್ರಕಾರ ಅನ್ಲೆಸ್ ಇಟ್ ಈಸ್ ಎಕ್ಸ್ಟ್ರೀಮ್ ಅರ್ಜೆನ್ಸಿ ಅದನ್ನು ಸಚಿವ ಸಂಪುಟಕ್ಕೆ ಮಂಡಿಸಲೇಬೇಕು. ಈ ಕರಡು ವಿಧೇಯಕಗಳನ್ನು ಒಂದು ರಚನೆ ಮಾಡಬೇಕಂದ್ರೆ ಸಂಬಂಧಿಸಿದ ಇಲಾಖೆಗಳು ನಮ್ಮ ಸಂವಿಧಾನದ ಅನುಚ್ಛೇದ 7ರಲ್ಲಿ ಅದು ಕೇಂದ್ರ ಪಟ್ಟಿಯಲ್ಲಿದೆಯಾ, ರಾಜ್ಯ ಪಟ್ಟಿಯಲ್ಲಿದೆಯಾ, ಸಮರ್ಥಿತ ಪಟ್ಟಿಯಲ್ಲಿದೆಯಾ, ಇದನ್ನು ನೋಡಿ ನಮ್ಮ ರಾಜ್ಯದಲ್ಲಿ ಈ ಒಂದು ವಿಷಯದ ಕುರಿತು ವಿಧೇಯಕ ಮಾಡ್ಬೋದು ಅಂತ ತೀರ್ಮಾನಿಸಿ ಆ ಒಂದು ಕರಡು ವಿಧೇಯಕ ಮಾಡಿ ಸಂಸದೀಯ ವ್ಯವಹಾರಗಳು ಇಲಾಖೆಗೆ ಕಳಿಸ್ಬೇಕಾಗತ್ತೆ. ಸಂಸದೀಯ ವ್ಯವಹಾರಗಳು ಸ್ಕ್ರೂಟಿನಿ ಮಾಡಿದ ನಂತರ ಅದನ್ನು ಸಂಸದೀಯ ವ್ಯವಹಾರಗಳು ಇಲಾಖೆಯ ಒಂದು ಸ್ಕ್ರೂಟಿನಿ ಕಮಿಟಿ ಅಂತಿದೆ. ಇದೇ ನಿಯಮ 3ರಲ್ಲಿ ಹೇಳ್ತಾರೆ ಪರಿಶೀಲನಾ ಸಮಿತಿ. ಆ ಪರಿಶೀಲನಾ ಸಮಿತಿಯ ಮುಖ್ಯಸ್ಥರು ಮಾನ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಇರ್ತಾರೆ. ಅವರ ಅಧ್ಯಕ್ಷತೆಯಲ್ಲಿರುವ ಆ ಸಮಿತಿ ಮುಂದೆ ಈ ವಿಧೇಯಕನ ಮಂಡಿಸಬೇಕು. ಆ ಸಮಿತಿಯಲ್ಲಿ ಇನ್ಯಾರು ಇರ್ತಾರೆ ಅಂದರೆ ಸಂಬಂಧಿಸಿದ ವಿಧೇಯಕಕ್ಕೆ ಸಂಬಂಧಿಸಿದ ಸಚಿವರು ಸದಸ್ಯರಾಗಿರ್ತಾರೆ ಮತ್ತು ಸಂಬಂಧಿಸಿದ ಇಲಾಖಾ ಕಾರ್ಯದರ್ಶಿಗಳು ಅದಕ್ಕೆ ಸದಸ್ಯರಾಗಿರ್ತಾರೆ. ಸಂಸದೀಯ ವ್ಯವಹಾರಗಳು ಇಲಾಖೆಯ ಕಾರ್ಯದರ್ಶಿಗಳು ಸದಸ್ಯರಾಗಿರ್ತಾರೆ ಮತ್ತು ಸಂಸದೀಯ ವ್ಯವಹಾರಗಳು ಇಲಾಖೆಯ ಒಂದು ಅಡಿಷನಲ್ ಟಾಟ್ಸ್ಮನ್ ಅವರ ಅಸಿಸ್ಟೆಂಟ್ಸ್ ಹಾಕೊಂಡು ಅವರು ಮೆಂಬರ್ ಸೆಕ್ರೆಟರಿ ಆಗಿರ್ತಾರೆ. ಸೊ ಇವ್ರುಗಳು ಆ ವಿಧೇಯಕದ ಕುರಿತು ಚರ್ಚಿಸಿ ವಿಧೇಯಕವನ್ನು ಅನುಮೋದಿಸಿದ ನಂತರ ಅದನ್ನು ಸಚಿವ ಸಂಪುಟ ಟಿಪ್ಪಣಿಗೆ ಅನುಬಂಧವನ್ನಾಗಿಸಿ ನಂತರ ಸಚಿವ ಸಂಪುಟ ಶಾಖೆಗೆ ಕಳಿಸಬೇಕು. ಕೆಲವು ಇಲಾಖೆಗಳಲ್ಲಿ ಪರಿಶೀಲನಾ ಸಮಿತಿ ಅನುಮೋದನೆ ಆಗದಿದ್ದರೂ ಸಹ ಅದನ್ನು
ಸ್ಕ್ರೂಟಿನಿ ಆಗಿದೆ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಸ್ಕ್ರೂಟಿನಿ ಆಗಿರ್ಬೋದು ಪಾರ್ಲಿಮೆಂಟರಿ ಅಫೇರ್ಸ್ ಡಿಪಾರ್ಟ್ಮೆಂಟಿಂದ, ಆದರೆ ಸ್ಕ್ರೂಟಿನಿ ಆದ ನಂತರ ಪರಿಶೀಲನಾ ಸಮಿತಿಯ ಅನುಮೋದನೆ ಆಗಿರಬೇಕು. ಅದಾದ ನಂತರ ಸಚಿವ ಸಂಪುಟಕ್ಕೆ ಮಂಡಿಸಬೇಕಾಗುತ್ತದೆ. ಎರಡನೇ ಪಾಯಿಂಟ್, ಆಟಿಟ್ಯೂಡ್ ಆಫ್ ದಿ ಗೌರ್ಮೆಂಟ್ ಟು ರಿಸಲ್ಯೂಷನ್ಸ್ ಬಿ ಮೂಡ್ ಇನ್ ದಿ ಲೆಜಿಸ್ಲೇಚರ್. ಸೊ ವಿಧಾನಮಂಡಲದಲ್ಲಿ ನಿರ್ಣಯಗಳನ್ನ ಪಾಸ್ ಮಾಡ್ತಾರೆ. ಆ ನಿರ್ಣಯಗಳನ್ನ ಪಾಸ್ ಮಾಡುವಂಥ ಪ್ರಸ್ತಾವನೆಗಳು ಸಚಿವ ಸಂಪುಟಕ್ಕೆ ಬರುತ್ತೆ. ಉದಾಹರಣೆಗೆ ಇತ್ತೀಚೆಗೆ ನೀಟ್ ಎಕ್ಸಾಮು, ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್ ನೀಟ್ ಎಕ್ಸಾಮ್ ಇದೆ, ಅದನ್ನು ನಮ್ಮ ರಾಜ್ಯಕ್ಕೆ ನಾವು ಸೆಪರೇಟ್ ಮಾಡ್ಕೊಳ್ತೀವಿ ಅಂತ ಒಂದು ನಿರ್ಣಯ ಹೊರಡಿಸಿ ನಮ್ಮ ಸಚಿವ ಸಂಪುಟದಿಂದ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಮಂಡಿಸಿ ಕೇಂದ್ರ ಸರ್ಕಾರಕ್ಕೆ ನಿರ್ಣಯ ಹೋಯಿತು. ಇನ್ನೊಂದು ಒನ್ ನೇಷನ್ ಒನ್ ಎಲೆಕ್ಷನ್, ಅದನ್ನು ಸಹ ಅದನ್ನು ವಿರೋಧಿಸಿ ಸಹ ಸಚಿವ ಸಂಪುಟದಲ್ಲಿ ಒಂದು ನಿರ್ಣಯ ಆಗಿ ಅದು ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ಮಂಡಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸಲಾಯಿತು. ಅಥವಾ ಕಾವೇರಿ ಜಲ ವಿವಾದದಲ್ಲಿ ನೀರಿನ ಇತ್ಯರ್ಥ, ಕರ್ನಾಟಕ ತಮಿಳುನಾಡು ಜಲ ವಿವಾದ ಕುರಿತು ಕೆಲವು ಸಲ ಸಚಿವ ಸಂಪುಟದ ನಿರ್ಣಯ ಮಾಡಿ ಅದನ್ನು ವಿಧಾನಸಭೆ ವಿಧಾನ ಪರಿಷತ್ ಅನುಮೋದನೆ ಪಡೆದು ಅದನ್ನು ತಮಿಳುನಾಡು ಸರ್ಕಾರಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ ನಿರ್ಣಯ ಕಳಿಸ್ತಾರೆ. ಈ ರೀತಿ ನಿರ್ಣಯಗಳನ್ನು ಮಾಡುವಂತಹ ಪ್ರಪೋಸಲ್ಸು ವಿಧಾನಮಂಡಲದಲ್ಲಿ ಮಂಡಿಸುವ ನಿರ್ಣಯಗಳು ಸಚಿವ ಸಂಪುಟದಲ್ಲಿ ಆಗುತ್ತೆ. ಮೂರನೇದು ಸಮ್ಮೋನಿಂಗ್ ಆ್ಯಂಡ್ ಪ್ರೊರೋಗೇಷನ್ ಆಫ್ ಲೆಜಿಸ್ಲೇಚರ್, ಅಂದರೆ ವಿಧಾನ ಮಂಡಲದ ಅಧಿವೇಶನವನ್ನು ಯಾವಾಗ ಕರಿಬೇಕು, ಸಮ್ಮೋನಿಂಗ್ ಆ್ಯಂಡ್ ಪ್ರೊರೋಗೇಷನ್ ಆಫ್ ದಿ ಲೆಜಿಸ್ಲೇಚರ್. ಸೊ ಇದನ್ನು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಆಗುತ್ತೆ ಯಾವಾಗ ಕರಿಬೇಕು ಅನ್ನೋದ್ರ ಬಗ್ಗೆ. ಈ ಆರ್ಡಿನೆನ್ಸ್ ಹೊರಡಿಸ್ಬೇಕಾದ್ರೆ ಪ್ರೊರೋಗೇಷನ್ ಆಗಿರಬೇಕು. ಯಾವಾಗ ವಿಧಾನಸಭೆ ಅಧಿವೇಶನ ಇರೋದಿಲ್ಲ ಆಗ ಏನಾದರೂ ಲೆಜಿಸ್ಲೇಷನ್ ಶಾಸನಗಳು ಮಾಡಬೇಕಂದ್ರೆ ಅದು ಆರ್ಡಿನೆನ್ಸ್ ರೂಪದಲ್ಲಿ ಮಾಡ್ಬೋದು, ಆರ್ಟಿಕಲ್ 213 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ. ಆದರೆ ವಿಧಾನಮಂಡಲ ಸೈನೆಡೇ ಆಗಿರಬಾರ್ದು, ಪ್ರೊರೋಗೇಷನ್ ಆಗಿರಬೇಕು, ಮುಕ್ತಾಯ ಆಗಿರಬೇಕು. ಆ ಸಂದರ್ಭದಲ್ಲಿ ಸಹ ಮಾತ್ರ ಆರ್ಡಿನೆನ್ಸ್ಗಳನ್ನ ಹೊರಡಿಸ್ಬೋದು. ಮತ್ತು ಡಿಸಲ್ಯೂಷನ್ ಆಫ್ ದಿ ಅಸೆಂಬ್ಲಿನ ವಿಸರ್ಜನೆ ಮಾಡುವಂತಹ ಪ್ರಸ್ತಾವನೆಗಳು ಸಹ ಸಚಿವ ಸಂಪುಟದಲ್ಲಿ ಮಂಡಿಸಬೇಕಾಗುತ್ತೆ. ನಾಮಿನೇಷನ್ ಟು LC, ವಿಧಾನ ಪರಿಷತ್ತಿನ ಕೆಲವು ಸದಸ್ಯರುಗಳಿಗೆ ನಾಮಿನೇಷನ್ ಮಾಡ್ತಾರೆ. ಅಂದರೆ ಆರ್ಟಿಕಲ್ 171 ಪ್ರಕಾರ ವಿಧಾನ ಪರಿಷತ್ತಿಗೆ 11 ಸದಸ್ಯರನ್ನು ನಾಮಿನೇಷನ್ ಮಾಡ್ಬೋದು. ಆ 11 ಸದಸ್ಯರು ಯಾವುದು ಅಂದರೆ ಲಿಟ್ರೇಚರ್, ಸೈನ್ಸ್, ಆರ್ಟ್ಸ್, ಸೋಷಿಯಲ್ ಸರ್ವಿಸ್, ಕೋಆಪರೇಟಿವ್ ಮೂವ್ಮೆಂಟ್. ಸೊ ಈ ಒಂದು ಫೀಲ್ಡ್ಗಳಲ್ಲಿ ಸಾಧನೆ ಮಾಡಿರುವಂಥವ್ರನ್ನ ಗುರುತಿಸಿ ಅದಕ್ಕೆ ವಿಧಾನಸಭೆಯ ನಾಮಿನೇಷನ್ ಸೀಟ್ಸ್ಗೆ ಮಾನ್ಯ ರಾಜ್ಯಪಾಲರು ಸಚಿವ ಸಂಪುಟದ ಒಂದು ಸಲಹೆ ಮೇರೆಗೆ ನಾಮಿನೇಷನ್ ಮಾಡ್ಬೋದು. ಅದೇ ರೀತಿ ನಾಲ್ಕನೇದು ಡಿಸ್ಕ್ವಾಲಿಫಿಕೇಷನ್ ಆಫ್ ಲೆಜಿಸ್ಲೇಟಿವ್ ಮೆಂಬರ್ ಅಂಡರ್ ಆರ್ಟಿಕಲ್ 190 ಆ್ಯಂಡ್ 191. ಸೊ ಇದರ ಪ್ರಕಾರ ವಿಧಾನಸಭೆ ವಿಧಾನ ಪರಿಷತ್ತಿಗೆ ಅರ್ಹತೆಗಳಿರುತ್ತೆ. ಆ ಅರ್ಹತೆಯನ್ನು ಮೀರಿ ಯಾರಾದರೂ ಇದರಲ್ಲಿ ವಿಧಾನಸಭೆಯಲ್ಲಿ ಕೂತಿರ್ಬೋದು. ಉದಾಹರಣೆಗೆ ಆ್ಯಂಟಿ ಡಿಫೆಕ್ಷನ್ ಆ್ಯಕ್ಟ್, ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಅವರು ಅನರ್ಹರಾಗಿರ್ಬೋದು. ಎಲೆಕ್ಟ್ ಆಗಿರೋದೊಂದು ಪಾರ್ಟಿ ಆಮೇಲೆ ಇನ್ನೊಂದು ಪಾರ್ಟಿಗೆ ಜಾಯ್ನ್ ಆಗಿರ್ಬೋದು. ಸೊ ಈ ರೀತಿ ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಅಥವಾ ಇನ್ಯಾವುದೇ ಆರ್ಥಿಕ ದಿವಾಳಿತನ ಇರ್ಬೋದು, ಇನ್ಯಾವುದಾದ್ರೂ ಎಲೆಕ್ಷನ್ ಮಾಲ್ ಪ್ರಾಕ್ಟೀಸ್ ಇರ್ಬೋದು, ಯಾವುದರಾದ್ರೂ ನ್ಯಾಯಾಲಯದ ಆದೇಶದ ಮೇರೆಗೆ ಇರ್ಬೋದು, ಡಿಸ್ಕ್ವಾಲಿಫೈಡ್ ಮೆಂಬರು ಇದರಲ್ಲಿ ಅಸೆಂಬ್ಲಿ ಮತ್ತು ಕೌನ್ಸಿಲ್ನಲ್ಲಿ ಕುಳಿತುಕೊಳ್ಳೋದಕ್ಕೆ ಅರ್ಹತೆ ಇಲ್ಲ. ಸೊ ಡಿಸ್ಕ್ವಾಲಿಫೈಡ್ ವಿಧಾನ ಪರಿಷತ್ ಸದಸ್ಯರು ಕೂತ್ಕೊಂಡ್ರೆ ಆರ್ಟಿಕಲ್ 191 ಪ್ರಕಾರ ಅವ್ರನ್ನ ಪರ್ ಡೇ 500 ರೂಪೀಸ್ ಅವ್ರ ಮೇಲೆ ಫೈನ್ ಹಾಕ್ಬೋದು. ಮತ್ತು ಸಚಿವ ಸಂಪುಟದಲ್ಲಿ ನಿರ್ಧಾರ ಮಾಡಿ ಎಲೆಕ್ಷನ್ ಕಮಿಷನ್ ಮುಖಾಂತರ ಅದನ್ನು ಡಿಸ್ಕ್ವಾಲಿಫಿಕೇಷನ್ ಪ್ರಪೋಸಲ್ಸ್ ಸಹ ಕಳಿಸ್ಬೋದು. ನೆಕ್ಸ್ಟ್ ಆರನೇದು ಅಂಡರ್ ಆರ್ಟಿಕಲ್ 252 ನಿರ್ಣಯಗಳನ್ನ ಪಾಸ್ ಮಾಡುವಂಥದ್ದು. ಅಂದರೆ ಕೆಲವು ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರ ಕಾನೂನು ರಚನೆ ಮಾಡೋದಿರಲ್ಲ. ಇಂಪಾರ್ಟೆಂಟ್ ಕಮ್ಯುನಿಕೇಷನ್ಸ್ ಫ್ರಮ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ಚುನಾವಣಾ ಆಯೋಗ, ಭಾರತ ಚುನಾವಣಾ ಆಗ್ಬೋದು ಅಥವಾ ರಾಜ್ಯ ಚುನಾವಣೆ ಆಗ್ಬೋದು, ಮುಖ್ಯವಾದ ಒಂದು ಏನು ಸರ್ಕಾರಕ್ಕೆ ಕಮ್ಯುನಿಕೇಷನ್ಸ್ ಕಳಿಸ್ತಾರೆ ಅದನ್ನು ಸಚಿವ ಸಂಪುಟದ ಅವಗಾಹನೆಯಾಗಿ ಮಂಡಿಸ್ತೀವಿ. ಸಾಮಾನ್ಯವಾಗಿ ಎಲೆಕ್ಷನ್ ಟೈಮ್ನಲ್ಲಿ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಇದ್ದಾಗ ಅದರಲ್ಲಿ ಯಾವುದು ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ವೈಲೇಷನ್ಸ್ ಆಗುತ್ತೆ, ಏನಾಗುತ್ತೆ, ಅದು ಆ ಒಂದು ಸೂಚನೆಗಳನ್ನೆಲ್ಲ ಮಾನ್ಯ ಸಚಿವ ಸಂಪುಟದಲ್ಲಿ ಎಲ್ಲ ಸಚಿವರುಗಳ ಗಮನಕ್ಕೆ ತರಗೋಸ್ಕರ ಅದನ್ನೆಲ್ಲ ಮಂಡಿಸ್ತೀವಿ. ಮತ್ತು ಏನಾದರೂ ಆ ಒಂದು ಕಮ್ಯುನಿಕೇಷನ್ಸ್ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಂದ್ರೂ ಸಹ ಪ್ರಸ್ತಾವನೆಯನ್ನು ಸಚಿವ ಸಂಪುಟಕ್ಕೆ ಮಂಡಿಸಲಾಗುತ್ತೆ. 9ನೇದು ಟ್ಯಾಕ್ಸೇಷನ್ ಪ್ರಪೋಸಲ್ಸ್, ತೆರಿಗೆ ಪ್ರಸ್ತಾವನೆಗಳು ಮತ್ತು ಈಗಾಗಲೇ ಒಂದು ಅಸೆಸ್ ಮಾಡುವಂಥ ಪ್ರೊಸೀಜರ್ ಬದಲಾವಣೆಗಳು, ಈ ಮುಖ್ಯವಾಗಿ ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರುವಂತಹ ಒಂದು ಪ್ರಸ್ತಾವನೆಗಳು, ತೆರಿಗೆ ಪ್ರಸ್ತಾವನೆಗಳು ಸಚಿವ ಸಂಪುಟಕ್ಕೆ ಆಯಾ ಇಲಾಖೆಗಳು ಮಂಡಿಸುತ್ತೆ. ಅದೇ ರೀತಿ ಸರ್ಕಾರಿ ಖಾತರಿ ಪ್ರಸ್ತಾವನೆಗಳು,
ಅಂದರೆ 10 ಕೋಟಿಗಳು ಮೊತ್ತದ 10 ಕೋಟಿಗಳ ಮೀರಿದ ಮೊತ್ತದ ಒಂದು ಹಣಕಾಸು ನೆರವು ಹೊರಗಡೆ ಹಣಕಾಸು ಸಂಸ್ಥೆಗಳಿಂದ ಇರ್ಬೋದು ಅಥವಾ ಹೊರದೇಶಗಳಿಂದ ಇರ್ಬೋದು, ಹಣಕ್ಕೆ ಎಲ್ಲಿ ಸಾಲ ಪಡಿತಾರೆ 10 ಕೋಟಿಗಳು ಮೀರಿದ್ದು ಅವರು ಸರ್ಕಾರಿ ಖಾತ್ರಿಯನ್ನು ಕೇಳ್ತಾರೆ. ಆ ಸರ್ಕಾರಿ ಖಾತ್ರಿ ಪ್ರಸ್ತಾವನೆಗಳನ್ನು ಸಚಿವ ಸಂಪುಟಕ್ಕೆ ಮಂಡಿಸಬೇಕು. ಮಂಡಳಿಗಳು, ನಿಗಮಗಳು ಸಾಮಾನ್ಯವಾಗಿ ಹೊರಗಡೆಯಿಂದ ಸಾಲ ಪಡೆಯುತ್ತೆ. ಆವಾಗ ಸರ್ಕಾರಿ ಖಾತ್ರಿ ಕೊಟ್ಟರೆ ಸಚಿವ ಸಂಪುಟಕ್ಕೆ ಅವರು 1% ಗ್ಯಾರಂಟಿ ಕಮಿಷನ್, ಈಗ 100 ಕೋಟಿ ಇದ್ದರೆ 1 ಕೋಟಿ ಗ್ಯಾರಂಟಿ ಕಮಿಷನ್ ಕೊಡ್ತಾರೆ. ಸೊ ಈ ರೀತಿ ಸರ್ಕಾರಿ ಖಾತ್ರಿ ನೀಡುವಂತಹ ಪ್ರಸ್ತಾವನೆಗಳನ್ನು ಸಚಿವ ಸಂಪುಟಕ್ಕೆ ಬರುತ್ತೆ. ಮತ್ತು ಆ್ಯನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇನ್ಕ್ಲೂಡಿಂಗ್ ಕನೆಕ್ಟೆಡ್ ಪೇಪರ್ಸ್ ಅಂದರೆ ಆಯವ್ಯಯ ಪ್ರಸ್ತಾವನೆಗಳು, ವಾರ್ಷಿಕ ಆಯವ್ಯಯ. ಇವಾಗ 12:30 ಶುಕ್ರವಾರ ಬಜೆಟ್ ಮಂಡಿಸ್ತಾರೆ ಅಂದರೆ ಒಂದು 15-20 ನಿಮಿಷ 12:05, 12:10ಕ್ಕೆ ಸಚಿವ ಸಂಪುಟ ಸಭೆ ಕರೆದು ಆ ಒಂದು ಪ್ರಸ್ತಾವನೆಗಳನ್ನು ಸಚಿವ ಸಂಪುಟಕ್ಕೆ ಮಂಡಿಸಿ ಮಾನ್ಯ ಹಣಕಾಸು ಸಚಿವರು ಅದನ್ನು ಆ ಒಂದು ಬಜೆಟ್ನಲ್ಲಿ ಏನು ಮಂಡಿಸ್ತಾರೆ ಆ ಬಜೆಟ್ನಲ್ಲಿರುವಂತಹ ಮುಖ್ಯಾಂಶಗಳನ್ನು ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ಅವರು ತಿಳಿಸ್ಕೊಡ್ತಾರೆ. ಹೈಲೈಟ್ಸ್ ಆಫ್ ದಿ ಬಜೆಟ್ ಅದನ್ನು ತಿಳಿಸ್ಕೊಡ್ತಾರೆ. ಅದಾದ ನಂತರ ಸಚಿವ ಸಂಪುಟವು ಈ ಸಾಲಿನ ಆಯವ್ಯಯವನ್ನು ಅನುಮೋದಿಸಿತು ಅಂತ ಅಲ್ಲೇ ಸಚಿವ ಸಂಪುಟ ನಿರ್ಣಯ ಆಗುತ್ತೆ. ಅದಾದ ನಂತರ ವಿಧಾನಸಭೆಗೆ ಮಾನ್ಯ ಹಣಕಾಸು ಸಚಿವರು ಹೋಗಿ ಅದನ್ನು ಬಜೆಟ್ ಸ್ಪೀಚನ್ನ ಓದ್ತಾರೆ. Proposals affecting finances of the state and reappropriation within a branch in which minister in charge of the finance has not concurred. ಅಂದರೆ ಆರ್ಥಿಕ ಪರಿಣಾಮ ಬೀರುವಂತಹ ಪ್ರಸ್ತಾವನೆಗಳು ಮತ್ತು ಮರು ಹೊಂದಾಣಿಕೆ ಪ್ರಸ್ತಾವನೆಗಳು, ಆರ್ಥಿಕ ಮರು ಹೊಂದಾಣಿಕೆ ಪ್ರಸ್ತಾವನೆಗಳು ಇಲಾಖಾ ಸಚಿವರು ಫೈನಾನ್ಸ್ ಮಿನಿಸ್ಟರ್ ಅಪ್ರೂವ್ ಮಾಡದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಅಂತಹ ಪ್ರಸ್ತಾವನೆಗಳನ್ನು ಸಚಿವ ಸಂಪುಟಕ್ಕೆ ಮಂಡಿಸಿ ಸಚಿವ ಸಂಪುಟ ಅದನ್ನು ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳಬಹುದು. 12ನೇದು ಎಲಿನೇಷನ್ ವೆದರ್ ಟೆಂಪ್ರರಿ ಆರ್ ಪರ್ಮನೆಂಟ್ ಬೈ ವೇ ಆಫ್ ಸೇಲ್, ಗ್ರ್ಯಾಂಟ್ ಆರ್ ರಿಲೀಸ್ ಆಫ್ ಗೌರ್ಮೆಂಟ್ ಪ್ರಾಪರ್ಟಿ. ಸರ್ಕಾರಿ ಆಸ್ತಿಗಳನ್ನು ಖಾಸಗಿಯವರಿಗೆ ಒಂದು ಮಾರಾಟ ಮಾಡ್ಬೋದು ಅಥವಾ ಗುತ್ತಿಗೆ ಆಧಾರದ ಮೇಲೆ ನೀಡ್ಬೋದು ಅಥವಾ ಒಂದು ಉಚಿತವಾಗಿ ಮಂಜೂರು ಮಾಡ್ಬೋದು. ಸೊ ಈ ರೀತಿ ಪ್ರಸ್ತಾವನೆಗಳನ್ನು ಸಚಿವ ಸಂಪುಟಕ್ಕೆ ಮಂಡಿಸ್ತಾರೆ. ಎಲಿನೇಷನ್ ಅಂದರೆ ಬಿಟ್ಟು ಕೊಡುವಂಥ ಪ್ರಸ್ತಾವನೆಗಳು, ಸರ್ಕಾರಿ ಭೂಮಿಯನ್ನು. ಅದು ಯಾವುದು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ 1964 ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ರೂಲ್ಸ್ನಲ್ಲಿ ಆ ಒಂದು ಮಂಜೂರು ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ನಾಟ್ ಕವರ್ಡ್ ಬೈ ದಿ ಪ್ರಾವಿಷನ್ಸ್ ಆಫ್ ದಿ ಆ್ಯಕ್ಟ್. ಅದರಲ್ಲಿ ಇಲ್ದಿರೋವಂತಹ ಪ್ರಸ್ತಾವನೆಗಳನ್ನು ಒಂದು ರಿಲ್ಯಾಕ್ಸ್ ಮಾಡಿ ಕೊಡೋದಕ್ಕೆ ಸಚಿವ ಸಂಪುಟಕ್ಕೆ ಪ್ರಸ್ತಾವನೆಗಳನ್ನು ಮಂಡಿಸಲಾಗುತ್ತೆ. ಸೊ ಅದಲ್ಲದೆ ಖಾಸಗಿ ಸಂಸ್ಥೆಗಳಿಗೆ ಮಾತ್ರ ಮಠಗಳು, ಸಂಘ ಸಂಸ್ಥೆಗಳು ಇಂಥವ್ರಿಗೆ ಒಂದು ಖಾಸಗಿ ಸಂಸ್ಥೆಗಳಿಗೆ ಅಂಥದಕ್ಕೆ ಇದನ್ನು ಬರುತ್ತೆ. ಬಟ್ ಸರ್ಕಾರದ ಇಲಾಖೆಯ ಭೂಮಿಯನ್ನು ಸರ್ಕಾರದ ಇನ್ನೊಂದು ಇಲಾಖೆಗೆ ಕೊಡುವಂಥ ಪ್ರಸ್ತಾವನೆಗಳು, ಒನ್ ಗೌರ್ಮೆಂಟ್ ಇದೆ ಅನದರ್ ಗೌರ್ಮೆಂಟ್, ಅದೇ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ ಅನದರ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ಒನ್ ಲೋಕಲ್ ಬಾಡಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಲೋಕಲ್ ಬಾಡಿ, ಇಂಥ ಪ್ರಸ್ತಾವನೆಗಳು ಸಾರ್ವಜನಿಕ ಉದ್ದೇಶಗಳಿಗೆ ಜಮೀನು ಕೊಡುವಂಥ ಪ್ರಸ್ತಾವನೆಗಳು ಸಚಿವ ಸಂಪುಟಕ್ಕೆ ಬರಲ್ಲ. ಉದಾಹರಣೆಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರೋ ಭೂಮಿನ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇವರು ಕೇಳಿರ್ತಾರೆ ಇಂಥ ಉದ್ದೇಶಕ್ಕೆ ಸರ್ಕಾರಿ ಭೂಮಿ ಕೊಡಿ ಅಂತ. ಆಗ ಎರಡು ಇಲಾಖೆಗಳ ಮಿನಿಸ್ಟ್ರಿ ಲೆವೆಲಲ್ಲಿ ಡಿಸ್ಕಸ್ ಮಾಡಿ ಅವರು ನಿರ್ಧಾರ ತೆಗೆದುಕೊಳ್ಬೋದು. 14ನೇದು ಎನ್ಕ್ವೈರಿ ಕಮಿಟಿ ಆ್ಯಂಡ್ ಕಮಿಷನ್ ರಿಪೋರ್ಟ್ಸು. ಭಾಳಷ್ಟು ಎನ್ಕ್ವೈರಿ ಕಮಿಷನ್ಸು ಇದು ಸರ್ಕಾರ ಆಗಾಗ ಮಾಡ್ತಿರುತ್ತೆ. ವಿಚಾರಣಾ ಆಯೋಗಗಳು, ವಿಚಾರಣಾ ಸಮಿತಿಗಳು ಇವರು ಎಲ್ಲ ವಿಚಾರಣೆ ಎಲ್ಲ ಮುಗಿದ ನಂತರ ನೀಡುವ ವರದಿಯನ್ನು ಸಚಿವ ಸಂಪುಟದ ಅವಗಾಹನೆಗಾಗಿ ಮಂಡಿಸಲಾಗುತ್ತೆ. ಸಾಮಾನ್ಯವಾಗಿ ಒಂದು ಕೋಮು ಗಲಭೆ ಇರ್ಬೋದು ಅಥವಾ ಬಹಳ ಮುಖ್ಯವಾದ ಒಂದು ಯಾವುದೋ ಗಲಭೆಗಳಿರ್ಬೋದು ಅಥವಾ ಪ್ರತಿಭಟನೆಗಳಿರ್ಬೋದು ಅಥವಾ ಯಾವುದಾದ್ರೂ ಒಂದು ಫೈನಾನ್ಷಿಯಲ್ ಮಿಸ್ಅಪ್ರಾಪ್ರಿಯೇಷನ್ ಇರ್ಬೋದು. ಈ ಥರದಕ್ಕೆ ಸಂಬಂಧಪಟ್ಟಾಗೆಲ್ಲ ಒಂದು ಕಮಿಷನ್ ಮಾಡ್ತಾರೆ. ಉದಾಹರಣೆಗೆ ಈಗ ಜಸ್ಟಿಸ್ ಕುನ್ನಾ ಕಮಿಟಿ ರಿಪೋರ್ಟ್ ಆನ್ ಕೋವಿಡ್ ಮಿಸ್ಅಪ್ರಾಪ್ರಿಯೇಷನ್, ಅದ್ರ ಬಗ್ಗೆ ಇತ್ತೀಚೆಗೆ ಜಸ್ಟಿಸ್ ಕುನ್ನಾ ಕಮಿಷನ್ ರಿಪೋರ್ಟ್ಸು ಸಚಿವ ಸಂಪುಟಕ್ಕೆ ಮಂಡಿಸಲಾಗಿದೆ. ಸಚಿವ ಸಂಪುಟ ಅದಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಉಪಸಮಿತಿ ಅಂತ ಮಾಡಿ ಮಾನ್ಯ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನು ಒಂದು ಸಮಿತಿ ವರದಿಯನ್ನು ಪರಿಶೀಲಿಸಿ ಏನು ಕ್ರಮ ತೆಗೆದುಕೊಳ್ಬೋದು ಅಂತ ಕೇಳಿದೆ. ಸೊ ಈ ರೀತಿ ಒಂದು ಕಮಿಷನ್ ರಿಪೋರ್ಟ್ಸು ಸಚಿವ ಸಂಪುಟಕ್ಕೆ ಮಂಡಿಸಬೇಕಾಗುತ್ತೆ. ಮತ್ತು ಇದು ಮುಖ್ಯವಾಗಿ 15ನೇದು ಎಲ್ಲ ಇಲಾಖೆಗಳಲ್ಲೂ ಇದ್ದಿದ್ದೆ. ಏನಂದರೆ ಒಂದು ಕಾಮಗಾರಿಗಳು ಅಥವಾ ಸರಕು ಮತ್ತು ಸೇವೆಗಳ ಪಡೆಯುವಿಕೆ 10 ಕೋಟಿ ಮೀರಿದಂತಹ ಕಾಮಗಾರಿಗಳು, ವರ್ಕ್ ಎಸ್ಟಿಮೇಟ್ಸ್ ಆ್ಯಂಡ್ ಪ್ರೊಕ್ಯೂರ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಇದು ಸಚಿವ ಸಂಪುಟಕ್ಕೆ ಮಂಡಿಸಬೇಕಾಗುತ್ತದೆ. ಸೊ ಅಂಥ ಪ್ರಸ್ತಾವನೆಗಳು
ಸಚಿವ ಸಂಪುಟಕ್ಕೆ ಅನುಮೋದನೆ ಆದ ನಂತರ ಪರಿಷ್ಕೃತ ಅಂದಾಜು ರಿವೈಸ್ ಎಸ್ಟಿಮೇಟು ಅಗೇನ್ 10 crores ಅಂಡ್ ಅಬವ್ ಇದ್ದರೆ ಅಥವಾ 25% ಆರ್ 10 crores ವಿಚ್ ಎವರ್ ಇಸ್ ಲೆಸ್ ಅಂಥ ಸಂದರ್ಭದಲ್ಲಿ ಸಚಿವ ಸಂಪುಟಕ್ಕೆ ಮಂಡಿಸಬೇಕಾಗುತ್ತದೆ. ಉದಾಹರಣೆಗೆ 20 ಕೋಟಿ ಕಾಮಗಾರಿಗಳನ್ನ ಅನುಮೋದಿಸಿದ್ರು, ಅದು ಪರಿಷ್ಕೃತ ಅಂದಾಜು 25 ಕೋಟಿ ಆಯಿತು. ಸೊ 25% ಆಗುತ್ತೆ, ಮೋರ್ ದ್ಯಾನ್ 25%. ಸೊ ಆಗ ಸಚಿವ ಸಂಪುಟ ಅನುಮೋದನೆ ಮಾಡಿಸಬೇಕು. ಅಥವಾ 50 ಕೋಟಿ ಕಾಮಗಾರಿ ಅಂದಾಜಿಗೆ ಸಚಿವ ಸಂಪುಟ ಅನುಮೋದನೆ ಕೊಡ್ತು, ಪರಿಷ್ಕೃತ ಅಂದಾಜು 60 ಕೋಟಿ ಮೇಲಾಯಿತು, ಕಾಮಗಾರಿ ಮುಗಿದ ಮೇಲೆ 60 ಕೋಟಿಗಿಂತ ಜಾಸ್ತಿ ಆಯಿತು. ಸೊ ಮೋರ್ ದ್ಯಾನ್ 10 crores. ಸೊ ಆಗ ಸಚಿವ ಸಂಪುಟಕ್ಕೆ ಪುನಃ ಅದು ಪರಿಷ್ಕೃತ ಅಂದಾಜಿಗೆ ಅನುಮೋದನೆಗೆ ಬರಬೇಕಾಗುತ್ತೆ. ಆದರೆ ಸ್ಕೇಲ್ ಬೇಸ್ಡ್ ಐಟಮ್ಸ್ ಅಂದರೆ ಪರಿಮಾಣ ಆಧಾರಿತ ವಸ್ತುಗಳು, ಉದಾಹರಣೆಗೆ ಅಂಗನವಾಡಿ ಮಕ್ಕಳಿಗೆ ಹಾಲು ಮೊಟ್ಟೆ ಕೊಡುವಂಥದ್ದು, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಫೈರ್ ಫೋರ್ಸ್ ಅವರಿಗೆ ಯೂನಿಫಾರ್ಮ್ಸ್ ಕೊಡುವಂಥದ್ದು, ಅಥವಾ ಎವರಿ ಇಯರ್ ಪ್ರೊಕ್ಯೂರ್ಮೆಂಟ್ ಮಾಡೋಂತಹ ಆರೋಗ್ಯ ಇಲಾಖೆ ಮೆಡಿಸಿನ್ಸ್ ಇರ್ಬೋದು, ಕನ್ಸ್ಯೂಮಬಲ್ಸ್ ಇರ್ಬೋದು, ಇದೆಲ್ಲ ಎವರಿ ಇಯರ್ ಮಾಡೋವಂಥ ಪ್ರೊಕ್ಯೂರ್ಮೆಂಟು, ಇಂಥದ್ದು ಸಚಿವ ಸಂಪುಟದ ಅನುಮೋದನೆಗೆ ಬೇಕಾಗಲ್ಲ. ಸೊ ಹೊಸ ಒಂದು ಯೋಜನೆ, ಹೊಸ ಸ್ಕೀಮ್ಸು, ಹೊಸ ಪ್ರೊಕ್ಯೂರ್ಮೆಂಟು ಆದರೆ ನ್ಯೂ ಅನೌನ್ಸ್ಮೆಂಟ್ ಆದರೆ ಸಚಿವ ಸಂಪುಟಕ್ಕೆ ಬರಬೇಕಾಗುತ್ತೆ. ಮತ್ತು ಟೆಂಡರ್ ಅಪ್ರೂವಲ್ ಪ್ರಪೋಸಲ್ಸ್, ಯಾವ್ದಾರ ಕಾಮಗಾರಿಗಳಿಗೆ ಟೆಂಡರ್ ಕರೆದು ಟೆಂಡರ್ ಅನುಮೋದನೆ ಮಾಡುವಂತಹ ಪ್ರಸ್ತಾವನೆಗಳು ಸಚಿವ ಸಂಪುಟಕ್ಕೆ ಬರೋ ಅವಶ್ಯಕತೆ ಇಲ್ಲ. ಇದು ನಿಯಮಗಳಲ್ಲೇ ಕ್ಲಿಯರಾಗಿ ಹೇಳಿದ್ದಾರೆ. ಟೆಂಡರ್ ಅಪ್ರೂವಲ್ ಅಥಾರಿಟಿನೇ ಅದನ್ನು ನಿರ್ಧಾರ ತೆಗೆದುಕೊಳ್ಬೇಕು. 4G ಎಕ್ಸಾಮ್ಷನ್ ಅದು ಸಹ ಸಚಿವ ಸಂಪುಟಕ್ಕೆ ಬರೋ ಇದಿಲ್ಲ, ಅವಶ್ಯಕತೆ ಇಲ್ಲ. 4G ಎಕ್ಸಾಮ್ಷನ್ನು ಆರ್ಥಿಕ ಇಲಾಖೆಗೆ ಕಳಿಸಿ ಅನುಮೋದನೆ ಪಡಿಬೇಕು. ಆರ್ಥಿಕ ಇಲಾಖೆ ಕೆಲವು ಸಂದರ್ಭಗಳಲ್ಲಿ 4G ಎಕ್ಸಾಮ್ಷನ್ ಕೊಡದೆ ಮನೆ ಮುಖ್ಯಮಂತ್ರಿಗಳ ಅನುಮೋದನೆಯೊಂದಿಗೆ ಇದನ್ನು ಸಚಿವ ಸಂಪುಟಕ್ಕೆ ಮಂಡಿಸಿ ಅಂತ ಹೇಳಿದಾಗ ಆಗ ಸಚಿವ ಸಂಪುಟಕ್ಕೆ ಕೇಳ್ಬೋದು. ಆದರೆ ಸಾಮಾನ್ಯವಾಗಿ 4G ಆಲ್ 4G ಎಕ್ಸಾಮ್ಷನ್ಸ್ಗೆ ಸಚಿವ ಸಂಪುಟ ಟಿಪ್ಪಣಿಯಲ್ಲಿ ಅನುಮೋದನೆ ಕೋರುವಂಥ ಅವಶ್ಯಕತೆ ಇರುವುದಿಲ್ಲ. ಸಾರ್ವಜನಿಕ ಉದ್ದಿಮೆಗಳಿಗೆ ಸಂಬಂಧಿಸಿದಂಥ ವಿಷಯಗಳು. ಸೊ ಸಾರ್ವಜನಿಕ ಉದ್ದಿಮೆಗಳು ಹೊಸದಾಗಿ ಸೃಜನೆ ಮಾಡುವಂಥದ್ದು, ಅಥವಾ ಮರ್ಜರ್ ಆಫ್ ದಿ 2 or more ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ಸ್ ಇರ್ಬೋದು, ಅಥವಾ ಹೊಸದಾಗಿ ಕ್ರಿಯೇಷನ್ ಇರ್ಬೋದು. ಸರ್ಕಾರ ಫುಲ್ಲಿ ಸರ್ಕಾರನೇ ಓನ್ ಮಾಡ್ಬೋದು, ಅಥವಾ ಪಾರ್ಷಿಯಲಿ ಓನ್ಡ್ ಇರ್ಬೋದು. ಸೊ ಅಂತಹ ಒಂದು ಸಾರ್ವಜನಿಕ ಉದ್ದಿಮೆಗಳು, ಮಂಡಳಿಗಳು, ನಿಗಮಗಳು ಕ್ರಿಯೇಷನ್ ಮಾಡುವಂಥ ಪ್ರಸ್ತಾವನೆಗಳು ಸಚಿವ ಸಂಪುಟಕ್ಕೆ ಬರುತ್ತೆ. ಮತ್ತು ಈಗಾಗಲೇ ಇರುವಂತಹ ಮಂಡಳಿ ನಿಗಮಗಳಲ್ಲಿ ಒಂದು ಶೇರ್ ಕ್ಯಾಪಿಟಲ್, ಸರ್ಕಾರ ಷೇರು ಬಂಡವಾಳನ ಹೆಚ್ಚಿಗೆ ಮಾಡುವಂಥದ್ದು ಇರ್ಬೋದು. ಉದಾಹರಣೆಗೆ ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಷೇರು ಬಂಡವಾಳ 500 ಕೋಟಿ ಇದ್ದಿದ್ದನ್ನ ಅದು ಲಾಸ್ಟ್ ಇಯರ್ 2000 or 2500 crores ಶೇರ್ ಕ್ಯಾಪಿಟಲ್ನ ಇನ್ಕ್ರೀಸ್ ಮಾಡಿದ್ರು. ಸೊ ಆ ರೀತಿ ಇನ್ಕ್ರೀಸ್ ಇನ್ ದಿ ಸರ್ಕಾರದ ಶೇರ್ ಕ್ಯಾಪಿಟಲ್ನ ಇನ್ಕ್ರೀಸ್ ಮಾಡುವಂಥದ್ದು, ಮತ್ತು ಈಗಾಗಲೇ ಕೆಲವು ಯೋಜನೆಗಳು, ಆ ಮಂಡಳಿ ನಿಗಮಗಳಿರೋಂಥ ಯೋಜನೆಗಳನ್ನ ರದ್ದು ಮಾಡುವಂಥದ್ದು, ಅಮಾಲ್ಗಮೇಷನ್ ಅಂದರೆ ಸೇರಿಸುವಂಥದ್ದು, ತೆಗೆದುಹಾಕುವಂಥದ್ದು, ಈ ಥರದ್ದು. ಆಮೇಲೆ ಆ ಒಂದು ಸಾರ್ವಜನಿಕ ಉದ್ಯಮಗಳ ಒಂದು ಸ್ಟ್ರಕ್ಚರಲ್ ರಿಆರ್ಗನೈಸೇಷನ್ ಮಾಡುವಂಥದ್ದು, ಆ ಪ್ರಪೋಸಲ್ಸು ಸಚಿವ ಸಂಪುಟಕ್ಕೆ ಮಂಡಿಸ್ತಾರೆ. ಮತ್ತು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸು ಸಹ ಬರುತ್ತೆ. ಸಾರ್ವಜನಿಕ ಉದ್ಯಮಿಗಳಲ್ಲಿ ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂದರೆ ಅಸೆಟ್ಸ್ ಕ್ರಿಯೇಷನ್ ಪ್ರಪೋಸಲ್ಸು, ಒಂದು ಮೆಷಿನರೀಸ್ ಪರ್ಚೇಸ್ ಇರ್ಬೋದು, ಒಂದು ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರ್ಬೋದು, ಅದು ಸರ್ಕಾರದಿಂದ ಹಣಕಾಸು ಪಡೆಯುವಂಥ ಪ್ರಪೋಸಲ್ಸು ಸಚಿವ ಸಂಪುಟಕ್ಕೆ ಬರುತ್ತೆ. ಈಗಾಗಲೇ ಜಾರಿಯಲ್ಲಿರುವ ಯೋಜನೆಗಳನ್ನು ಎಕ್ಸ್ಪ್ಯಾಂಡ್ ಮಾಡೋದು, ಎಕ್ಸಿಸ್ಟಿಂಗ್ ಸ್ಕೀಮ್ಸ್, ಎಸ್ಟಾಬ್ಲಿಷಿಂಗ್ ನ್ಯೂ ಸ್ಕೀಮ್ಸ್, ಅದು ಸಹ ಸಚಿವ ಸಂಪುಟದ ಅನುಮೋದನೆಗೆ ಬರುತ್ತೆ. 1 ಕೋಟಿಗಿಂತ ಹೆಚ್ಚಿದ ಒಂದು ಸರ್ಕಾರದ ಷೇರು ಬಂಡವಾಳ ಹೂಡಿಕೆ ಪ್ರಸ್ತಾವನೆಗಳು ಸಚಿವ ಸಂಪುಟಕ್ಕೆ ಬರುತ್ತೆ. ನೆಕ್ಸ್ಟ್ ಪಾಯಿಂಟು, ಈ ಸರ್ಕಾರಿ ನೌಕರರ ಸೇವಾ ವಿಷಯಗಳಿಗೆ ಸಂಬಂಧಿಸಿದ ವಿಷಯಗಳು, ಅದರಲ್ಲೂ ಮುಖ್ಯವಾಗಿ ಕೇಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸ್, C&R ರೂಲ್ಸ್ ಅಂತ ಕೇಳಿದ್ದೀರಾ. ಕೇಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಮತ್ತು ಸರ್ವಿಸ್ ಮ್ಯಾಟರ್ಸು. ಸರ್ವಿಸ್ ಮ್ಯಾಟರ್ ರೂಲ್ಸ್ ಯಾವುದು? ಜನರಲ್ ರಿಕ್ರೂಟ್ಮೆಂಟ್ ರೂಲ್ಸು, ಪ್ರೊಬೇಷನ್ ರೂಲ್ಸು, ಸೀನಿಯಾರಿಟಿ ರೂಲ್ಸು, ಕಾಂಡಕ್ಟ್ ರೂಲ್ಸು, CCA ರೂಲ್ಸು, ಇದೆಲ್ಲ ಸರ್ವಿಸ್ ರಿಲೇಟೆಡ್ ರೂಲ್ಸು. ಸೊ ಈ ರೀತಿ ಸರ್ವಿಸ್ ಮ್ಯಾಟ್ರಿಗೆ ಸಂಬಂಧಪಟ್ಟಿದ್ದ ರೂಲ್ಸು. ಆರ್ಟಿಕಲ್ 309 ಆಫ್ ದಿ ಕಾನ್ಸ್ಟಿಟ್ಯೂಷನಲ್ಲಿ ಏನು ಹೇಳ್ತಾರೆ, ಇದಕ್ಕೆ ಮಾನ್ಯ ರಾಜ್ಯಪಾಲರ ಅನುಮೋದನೆ ತೆಗೆದುಕೊಂಡು ಮಾಡ್ಬೋದು ಅಂತ. ಆದರೆ ಅದೇ ಆರ್ಟಿಕಲ್ 309ನಲ್ಲಿ ಒಂದು ಅಧಿನಿಯಮ ರಚಿಸಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಅವಕಾಶ ಇದೆ. ಅದರಂತೆ ನಮ್ಮ ರಾಜ್ಯ ಸರ್ಕಾರವು ಕರ್ನಾಟಕ ಸಿವಿಲ್ ಸರ್ವಿಸ್ ಆ್ಯಕ್ಟ್ 1978 ಅಂತ ರಚನೆ ಮಾಡಿದೆ. ಆ ಆ್ಯಕ್ಟ್ ಅಡಿಯಲ್ಲಿ ಈ ಒಂದು ಸರ್ವಿಸ್ ಮ್ಯಾಟರ್ ರೂಲ್ಸ್ಗಳನ್ನ ಓಡಿಸ್ಬೋದಾಗಿದೆ. ಆ ಆ್ಯಕ್ಟಲ್ಲಿ ಏನು ಹೇಳುತ್ತೆ, ಒಂದು ಡ್ರಾಫ್ಟ್ ರೂಲ್ಸ್ ಮಾಡಿ ಅದು 15 days ಅಬ್ಜೆಕ್ಷನ್ಸ್ ಕಾಲ್ ಫಾರ್ ಮಾಡಿ ಆಮೇಲೆ ಅಬ್ಜೆಕ್ಷನ್ಸ್ನ ಪರಿಶೀಲಿಸಿ ಅದನ್ನು ಫೈನಲ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಈ ರೀತಿ C&R ರೂಲ್ಸು ಮತ್ತು ಅದರ್ ಸರ್ವಿಸ್ ಮ್ಯಾಟರ್ ರಿಲೇಟೆಡ್ ರೂಲ್ಸು ಸಚಿವ ಸಂಪುಟಕ್ಕೆ ಬರುತ್ತೆ. ಈ ಒಂದು ನಿಯಮಗಳನ್ನ ಮಂಡಿಸಬೇಕಾದ್ರೆ ಬರೀ ಈ ಕರ್ನಾಟಕ ಕೃಷಿ ಸೇವೆಗಳು ನೇಮಕಾತಿ ತಿದ್ದುಪಡಿ ನಿಯಮಗಳು 2025ಕ್ಕೆ ಅನುಮೋದನೆ
ಈ ರೀತಿ ಅನುಮೋದನೆ ಕೋರುವ ಖಂಡಿಕೆನಲ್ಲಿ ಹಾಕಬಾರ್ದು. ಡ್ರಾಫ್ಟ್ ರೂಲ್ಸ್ಗೂ ಅಪ್ರೂವಲ್ ಕೇಳಬೇಕು, ಫೈನಲ್ ರೂಲ್ಸ್ಗೂ ಕೇಳಬೇಕು. ಯಾಕಂದರೆ ಮೇಜರ್ ಚೇಂಜಸ್ ಆದರೆ ಪುನಃ ಸಚಿವ ಸಂಪುಟದ ಅನುಮೋದನೆ ಬೇಕಾಗುತ್ತೆ. ನೀವು ಸುಮ್ಮನೆ ನಿಯಮಗಳ ಕರಡು ತಿದ್ದುಪಡಿ ನಿಯಮಗಳ ಅನುಮೋದನೆಯನ್ನು ಬಿಟ್ಟರೆ ಆವಾಗ ಫೈನಲ್ ರೂಲ್ಸ್ಗೆ ಇನ್ನೊಂದ್ಸಲ ಕ್ಯಾಬಿನೆಟಿಗೆ ಬರಬೇಕಾಗುತ್ತೆ, ಅಥವಾ ಆ ಡ್ರಾಫ್ಟ್ ರೂಲ್ಸಲ್ಲಿ ಮೇಜರ್ ಚೇಂಜಸ್ ಮಾಡಿ ನೀವು ಇಲಾಖೆಗಳು ಇಶ್ಯೂ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಡ್ರಾಫ್ಟ್ ರೂಲ್ಸ್ಗೆ ಫೈನಲ್ ರೂಲ್ಸ್ಗೆ ಎರಡಕ್ಕೂ ಸಚಿವ ಸಂಪುಟದ ಅನುಮೋದನೆ ಪಡಿಬೇಕು. ಉದಾಹರಣೆಗೆ ಕರ್ನಾಟಕ ಕೃಷಿ ಸೇವೆಗಳು ನೇಮಕಾತಿ ತಿದ್ದುಪಡಿ ನಿಯಮಗಳು 2025 ಕರಡನ್ನು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಿ ಬಾಧಿತರಾಗುವವರಿಂದ ಆಕ್ಷೇಪಣೆ ಅಥವಾ ಸಲಹೆಗಳನ್ನು ಆಹ್ವಾನಿಸಲು ಹಾಗೂ ಸದರಿ ಕರಡು ನಿಯಮಗಳಿಗೆ ಯಾವುದೇ ಆಕ್ಷೇಪಣೆ ಅಥವಾ ಸಲಹೆಗಳು ಸ್ವೀಕೃತವಾಗದಿದ್ದಲ್ಲಿ ಅಥವಾ ಸ್ವೀಕೃತವಾದ ಆಕ್ಷೇಪಣೆ ಅಥವಾ ಸಲಹೆಗಳನ್ನು ಪರಿಗಣಿಸಿ ಸದರಿ ಕರಡು ನಿಯಮಗಳಲ್ಲಿ ಯಾವುದೇ ಪ್ರಮುಖ ತಿದ್ದುಪಡಿಗಳನ್ನು ಮಾಡದಿದ್ದಲ್ಲಿ ಸದರಿ ಕರಡು ನಿಯಮಗಳನ್ನು ಪುನಃ ಸಚಿವ ಸಂಪುಟದ ಮುಂದೆ ಮಂಡಿಸದೆ ಅಂತಿಮಗೊಳಿಸಲು. ಈ ರೀತಿ 2 ಪಾಯಿಂಟನ್ನು ಒಂದು ಎಲ್ಲೆಲ್ಲಿ ಡ್ರಾಫ್ಟ್ ಇಶ್ಯೂ ಮಾಡ್ತೀವಿ ರೂಲ್ಸು ಅಲ್ಲಿ ಹಾಕಬೇಕಾಗತ್ತೆ. ಅಂದರೆ ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಟು ಇಶ್ಯೂ ದಿ ಡ್ರಾಫ್ಟ್ ಆಫ್ ದಿ ಕರ್ನಾಟಕ ಅಗ್ರಿಕಲ್ಚರ್ ಸರ್ವಿಸಸ್ ರಿಕ್ರೂಟ್ಮೆಂಟ್ ಅಮೆಂಡ್ಮೆಂಟ್ ರೂಲ್ಸ್ 2025 and to invite objections and suggestions from the persons likely to be affected thereby and to finalize these draft rules if no objections or suggestions are received to these draft rules or if no major modifications are made to the draft rules after considering the objections or suggestions. ಸೊ ಈ ರೀತಿ ಯಾವುದೇ ಪ್ರಮುಖ ತಿದ್ದುಪಡಿಗಳನ್ನು ಮಾಡದಿದ್ದಲ್ಲಿ ಪುನಃ ಸಚಿವ ಸಂಪುಟದ ಮುಂದೆ ಮಂಡಿಸದೆ ಅಂತಿಮಗೊಳಿಸಲು ಎಂದು ನಮೂದಿಸೋದು ಅಪ್ರೂವಲ್ ಪ್ಯಾರಾಗ್ರಾಫಲ್ಲಿ ಹಾಕೋದು ಸೂಕ್ತವಾಗಿದೆ. ಸೊ ಈ ರೀತಿ ಕರಡು ನಿಯಮಗಳನ್ನು ರಚನೆ ಮಾಡಬೇಕಾದ್ರೂ ಸಹ ನಾನು ಆಗಲೇ ಹೇಳಿದಾಗೆ ಸಂಸದೀಯ ವರ್ಗಗಳು ಮತ್ತು ಶಾಸನ ರಚನಾ ಇಲಾಖೆಯ ಒಂದು ಸ್ಕ್ರೂಟಿನಿ ಮಾಡಿ ಅವರು ವೆಟ್ಟಿಂಗ್ ಮಾಡಿದ ನಂತರ ಆ ನಿಯಮಗಳನ್ನು ಸಚಿವ ಸಂಪುಟ ಟಿಪ್ಪಣಿಗೆ ಅನುಬಂಧವನ್ನಾಗಿಸಿ ಕಳಿಸಬೇಕಾಗುತ್ತೆ. 18ನೇದು ಏನಂದರೆ ನಿವೃತ್ತ ಸರ್ಕಾರಿ ನೌಕರರನ್ನು ಸರ್ಕಾರಿ ಇಲಾಖೆಗಳಲ್ಲಿ ಪುನರ್ ನೇಮಕಾತಿ ಮಾಡುವಂತಹ ಪ್ರಸ್ತಾವನೆಗಳಿಗೂ ಸಹ ಸಚಿವ ಸಂಪುಟದ ಅನುಮೋದನೆ ಬೇಕಾಗುತ್ತೆ. ಆದರೆ ಇಲಾಖಾ ಸಚಿವರುಗಳ ಸಂಬಂಧಿಸಿದ ಸಚಿವರುಗಳ ಆಪ್ತ ಶಾಖೆಯಲ್ಲಿ ನೇಮಕಾತಿ ಮಾಡದಿದ್ದರೆ ಸ್ಯಾಂಕ್ಷನ್ ಪೋಸ್ಟಲ್ಲಿ ಮಾಡೋದಿದ್ರೆ ಸಚಿವ ಸಂಪುಟದ ಅನುಮೋದನೆ ಬೇಕಾಗಲ್ಲ. ಸೊ ಸಚಿವರ ಆಪ್ತ ಶಾಖೆ ಬಿಟ್ಟು ಇಲಾಖೆಗಳಲ್ಲಿ ನಿವೃತ್ತ ನೌಕರನ ನೇಮಕಾತಿ ಮಾಡಬೇಕಂತಂದರೆ ಆಸ್ ಪರ್ ರೂಲ್ 15 ಆಫ್ ದಿ ಜನರಲ್ ರಿಕ್ರೂಟ್ಮೆಂಟ್ ರೂಲ್ಸ್ ಕರ್ನಾಟಕ ಸಿವಿಲ್ ಸರ್ವಿಸಸ್ ಜನರಲ್ ರಿಕ್ರೂಟ್ಮೆಂಟ್ ರೂಲ್ಸ್ 1977 ನಿವೃತ್ತ ನೌಕರನ ನೇಮಕಾತಿ ಮಾಡ್ಬೋದು. ಆದರೆ ನೇಮಕಾತಿ ಮಾಡೋ ಪೂರ್ವದಲ್ಲಿ ಆಸ್ ಪರ್ ಐಟಮ್ 18 ಆಫ್ ದಿ ಫಸ್ಟ್ ಶೆಡ್ಯೂಲ್ ಸಚಿವ ಸಂಪುಟದ ಅನುಮೋದನೆ ಪಡಿಬೇಕಾಗುತ್ತೆ. ಇನ್ನೊಂದು ರಿಟೈರ್ಡ್ ಗೆಜೆಟೆಡ್ ಆಫೀಸರ್ಸ್ ಅವರು ನಿವೃತ್ತಿ ನಂತರ ಸ್ಟ್ಯಾಚ್ಯೂಟ್ರಿ ಅಥವಾ ನಾನ್ ಸ್ಟ್ಯಾಚ್ಯೂಟ್ರಿ ಶಾಸನಾತ್ಮಕೇತರ ಸಂಸ್ಥೆಗಳಲ್ಲಿ ಮಂಡಳಿ ನಿಗಮಗಳಲ್ಲಿ ಅವರು ನೇಮಕಾತಿ ಆಗ್ತೀನಿ ಏನಂತಾರೆ ಅಂಥ ಪ್ರಸ್ತಾವನೆಗಳು ಸಹ ಸಚಿವ ಸಂಪುಟಕ್ಕೆ ಅನುಮೋದನೆಗೆ ಮಂಡಿಸಬೇಕಾಗುತ್ತದೆ. ನೆಕ್ಸ್ಟು ಲೋಕಸೇವಾ ಆಯೋಗದೊಂದಿಗೆ ಸಮಾಲೋಚನೆ. ಕರ್ನಾಟಕ ಲೋಕಸೇವಾ ಆಯೋಗವು ಒಂದು ಇಂಡಿಪೆಂಡೆಂಟ್ ಸಂವಿಧಾನಾತ್ಮಕ ಸಂಸ್ಥೆ ಆಗಿದ್ದು ನಮ್ಮ ಸಂವಿಧಾನದ ಅನುಚ್ಛೇದ 320ರಲ್ಲಿ ಕೆಲವು ವಿಷಯಗಳ ಬಗ್ಗೆ ಸರ್ಕಾರವು ಲೋಕಸೇವಾ ಆಯೋಗದೊಂದಿಗೆ ಸಮಾಲೋಚನೆ ಮಾಡಬೇಕು ಅಂತ ನಮೂದಾಗಿದೆ. ಆ 320ರಲ್ಲಿ ಏನು ಹೇಳ್ತಾರೆ ಅಂದರೆ ಒಂದು ಅಪಾಯಿಂಟ್ಮೆಂಟ್ ಬಗ್ಗೆ, ಟ್ರಾನ್ಸ್ಫರ್ ಬಗ್ಗೆ, ಪ್ರಮೋಷನ್ ಬಗ್ಗೆ, ಡಿಸಿಪ್ಲಿನರಿ ಕೇಸಸ್ ಬಗ್ಗೆ ಸರ್ಕಾರವು ಅದು ಲೋಕಸೇವಾ ಆಯೋಗದೊಂದಿಗೆ ಸಮಾಲೋಚನೆ ಮಾಡಬೇಕು. ಈವನ್ C&R ರೂಲ್ಸ್ ಫ್ರೇಮ್ ಮಾಡೋದಕ್ಕೂ ಸಹ ಅಲ್ಲಿ ಲೋಕಸೇವಾ ಆಯೋಗದೊಂದಿಗೆ ಸಮಾಲೋಚನೆ ಅವಶ್ಯವಿದೆ. ಆದರೆ ಅದೇ ಆರ್ಟಿಕಲ್ 320ನಲ್ಲಿ ಹೇಳ್ತಾರೆ ಒಂದು ರೆಗ್ಯುಲೇಷನ್ಸ್ ಮಾಡಿ ಲೋಕಸೇವಾ ಆಯೋಗದೊಂದಿಗೆ ಈ ವಿಷಯದ ಬಗ್ಗೆ ಸಮಾಲೋಚನೆ ಅವಶ್ಯವಿಲ್ಲ ಅಂತ ಸರ್ಕಾರ ತೀರ್ಮಾನ ಮಾಡ್ಬೋದು ಅಂತ. ಈಗ ಪ್ರಸ್ತುತ ಕರ್ನಾಟಕ ಲೋಕಸೇವಾ ಆಯೋಗ ಸಮಾಲೋಚನೆ ವಿನಿಯಮಗಳು 2000, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕನ್ಸಲ್ಟೇಷನ್ ರೆಗ್ಯುಲೇಷನ್ಸ್ 2000 ಎಂದು ನಮ್ಮ ಸರ್ಕಾರ ರಚನೆ ಮಾಡಿ ಅದರಲ್ಲಿ ಕೆಲವು ವಿಷಯಗಳನ್ನು ಲೋಕಸೇವಾ ಆಯೋಗ ವ್ಯಾಪ್ತಿಯಿಂದ ತೆಗೆದುಹಾಕಿದೆ. ಅದರಲ್ಲಿ ಮುಖ್ಯವಾಗಿ ಪ್ರಮೋಷನ್ಸು ಲೋಕಸೇವಾ ಆಯೋಗ ಹೋಗಲ್ಲ, ಟ್ರಾನ್ಸ್ಫರ್ಸ್ ಹೋಗೋದಿಲ್ಲ, ಡಿಸಿಪ್ಲಿನರಿ ಕೇಸಸ್ ಹೋಗೋದಿಲ್ಲ, ರೆಟ್ರಾಸ್ಪೆಕ್ಟಿವ್ ಪ್ರಮೋಷನ್ಸ್ ಹೋಗೋದಿಲ್ಲ. ಸಾಮಾನ್ಯವಾಗಿ ಭಾಳಷ್ಟು ವಿಷಯಗಳನ್ನ ಸರ್ಕಾರ ಈಗ ಲೋಕಸೇವಾ ಆಯೋಗದ ವ್ಯಾಪ್ತಿಯಿಂದ ಈ ರೆಗ್ಯುಲೇಷನ್ಸ್ ಪ್ರಕಾರ ತೆಗೆದುಹಾಕಿದೆ. ಆದರೆ ಕೆಲವು ಡೈರೆಕ್ಟ್ ರಿಕ್ರೂಟ್ಮೆಂಟು, ಡಿಪಾರ್ಟ್ಮೆಂಟಲ್ ಎಕ್ಸಾಮು ಈ ಥರದ್ದು ಕೊಟ್ಟಿದೆ. ಆಮೇಲೆ ಕೆಲವು ಸೇವಾ ವಿಷಯಗಳು ಅವಶ್ಯವಿದ್ದಲ್ಲಿ ಲೋಕಸೇವಾ ಆಯೋಗದೊಂದಿಗೆ ಸಮಾಲೋಚನೆ ಮಾಡ್ಬೋದು. ಸೊ ಅಂತಹ ಒಂದು ಲೋಕಸೇವಾ ಆಯೋಗದೊಂದಿಗೆ ಸಮಾಲೋಚನೆ ಮಾಡಿದಾಗ ಅವರು ಈವನ್ C&R ರೂಲ್ಸ್ಗೂ ಲೋಕಸೇವಾ ಆಯೋಗದೊಂದಿಗೆ ಅವಶ್ಯವಿಲ್ಲ ಅಂತ ರೆಗ್ಯುಲೇಷನ್ಸಲ್ಲಾಗಿದೆ. ಎಲ್ಲಿ ಲೋಕಸೇವಾ ಆಯೋಗದೊಂದಿಗೆ ಸಮಾಲೋಚನೆ ಮಾಡ್ತೀವಿ ಈ ಸರ್ವಿಸ್ ಮ್ಯಾಟ್ರಿಗೆ ಸಂಬಂಧಪಟ್ಟಾಗೆ, ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಾಗೆ ಅವರು ಕೊಟ್ಟಂತಹ ಒಂದು ರೆಕಮೆಂಡೇಷನ್ಸ್ನ ಅದನ್ನು ರಿಜೆಕ್ಟ್ ಮಾಡೋದಾಗಲಿ ಮಾಡಿಫೈ ಮಾಡಬೇಕಂದ್ರೆ ಅದು ಸಚಿವ ಸಂಪುಟಕ್ಕೆ ಮಂಡಿಸಬೇಕಾಗುತ್ತದೆ. ಅದೇ ರೀತಿ ಲೋಕಾಯುಕ್ತ ಉಪಲೋಕಾಯುಕ್ತರು ಅಂದರೆ ಸೆಕ್ಷನ್ 12(3) ಆಫ್ ದಿ ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್ 1984 ಇದರ ಪ್ರಕಾರ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡ್ತಾರೆ. ಏನಂದರೆ ನಾವು ತನಿಖೆ ಮಾಡಿದ್ದೀವಿ, ಪೂರ್ವ ತನಿಖೆ ಮಾಡಿದ್ದೀವಿ ಆನ್ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್, ಇವರು
ಸರ್ಕಾರಿ ನೌಕರರು ತಪ್ಪಿತಸ್ಥರು ಎಂದು ಮೇಲ್ನೋಟಕ್ಕೆ ಕಂಡು ಬಂದಿದೆ, ಇವ್ರ ಮೇಲೆ ಇಲಾಖಾ ವಿಚಾರಣೆ ವಹಿಸಿ ಅಂತ ಮಾಡ್ಬೋದು. ಅಥವಾ ಒಂದು ಅಕ್ರಮ ಆಸ್ತಿ ಪ್ರಕರಣ ಇರ್ಬೋದು. ಈ ಥರದ್ದು ಒಂದು ಕೂಲಂಕಷ ವಿಚಾರಣೆಗೆ ಸರ್ಕಾರಕ್ಕೆ ಅವರು ಒಂದು ವರದಿ ಕೊಡ್ತಾರೆ. ಅದು 12(3) ಆಫ್ ದಿ ಕರ್ನಾಟಕ ಲೋಕಾಯುಕ್ತ 1984. ಆ ವರದಿಯನ್ನು ಸರ್ಕಾರ ಪರಿಶೀಲಿಸಿ ಲೋಕಾಯುಕ್ತಗೆ ಇಲಾಖಾ ವಿಚಾರಣೆ ವಹಿಸ್ಬೋದೋ ಅಥವಾ ಬೇಡವೋ ಅಂತ ತೀರ್ಮಾನ ಮಾಡ್ಬೋದು. ಈ ರೀತಿ ಪ್ರಸ್ತಾವನೆಗಳು ಗ್ರೂಪ್ ಎ ಆಫೀಸರ್ಸ್ದು ಸಚಿವ ಸಂಪುಟಕ್ಕೆ ಬರುತ್ತೆ. ಸೊ ಗ್ರೂಪ್ ಎ ಆಫೀಸರ್ಸ್ದು ಭಾಳಷ್ಟು ಪ್ರಕರಣಗಳು ಸಚಿವ ಸಂಪುಟಕ್ಕೆ ಬರ್ತಾ ಇದ್ದರಿಂದ ಈಗ ಸಚಿವ ಸಂಪುಟ ಉಪಸಮಿತಿ ಅಂತ ಮಾಡಿದ್ದೆ. ನಾನು ಆಗಲೇ ಹೇಳ್ದಂಗೆ ರೂಲ್ 13 ಆಫ್ ದಿ ಟ್ರಾನ್ಸಾಕ್ಷನ್ ಆಫ್ ಬಿಸ್ನೆಸ್ ರೂಲ್ಸ್ ಕ್ಯಾಬಿನೆಟ್ ಕ್ಯಾನ್ ಕಾನ್ಸ್ಟಿಟ್ಯೂಟ್ ಎ ಕ್ಯಾಬಿನೆಟ್ ಸಬ್ ಕಮಿಟಿ. ಆ ರೂಲ್ 13 ಪ್ರಕಾರ ಈಗ ಲೋಕಾಯುಕ್ತ ಉಪಲೋಕಾಯುಕ್ತ ಕೇಸಸ್ಗೆ ಮಾನ್ಯ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಉಪಸಮಿತಿ ಇದೆ. ಅಲ್ಲಿ ಒಂದು 5-6 ಜನ ಸಚಿವರಿದ್ದಾರೆ. ಸೊ ಅವ್ರ ಮುಂದೆ ಈ ಲೋಕಾಯುಕ್ತ ಶಿಫಾರಸುಗಳನ್ನ ಇಲಾಖೆ ಮಂಡಿಸುತ್ತೆ. ಸೊ ಅವರು ಆ ಶಿಫಾರಸುಗಳನ್ನ ನೋಡಿ ಇದು ಲೋಕಾಯುಕ್ತ ಶಿಫಾರಸನ್ನ ಒಪ್ಪಬೋದೋ ಅಥವಾ ತಿರಸ್ಕರಿಸ್ಬೋದೋ ಅಥವಾ ಮಾಡಿಫೈ ಮಾಡ್ಬೋದೋ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಎಲ್ಲಿ ಲೋಕಾಯುಕ್ತ ಶಿಫಾರಸನ್ನು ಅವರು ಒಪ್ತಾರೆ ಅದು ಸಚಿವ ಸಂಪುಟಕ್ಕೆ ಬರೋದಿಲ್ಲ. ಎಲ್ಲಿ ಇನ್ಕಾನ್ಸಿಸ್ಟೆಂಟ್ ವಿತ್ ದಿ ರೆಕಮೆಂಡೇಶನ್, ಎಲ್ಲಿ ಲೋಕಾಯುಕ್ತ ಶಿಫಾರಸನ್ನು ಒಪ್ಪೋದಿಲ್ಲ ಅಂಥ ಪ್ರಪೋಸಲ್ಲು, ಅದಕ್ಕೆ ಲೋಕಾಯುಕ್ತ ಶಿಫಾರಸಿನ ವ್ಯತಿರಿಕ್ತವಾದ ಪ್ರಪೋಸಲ್ಗಳು ಸಚಿವ ಸಂಪುಟದ ಅನುಮೋದನೆಗೆ ಮಂಡಿಸಬೇಕಾಗುತ್ತೆ. ಸಚಿವ ಸಂಪುಟ ಲೋಕಾಯುಕ್ತ ಶಿಫಾರಸನ್ನು ತಿರಸ್ಕರಿಸಿದ ನಂತರ ಅದನ್ನು ಲೋಕಾಯುಕ್ತಕ್ಕೆ ತಿಳಿಸಿ ಅದನ್ನು ಮುಕ್ತಾಯಗೊಳಿಸಲು ಕೋರಬಹುದು. ಸೊ ಅದೇ ರೀತಿ ಲೋಕಾಯುಕ್ತ ಶಿಫಾರಸು ಗ್ರೂಪ್ ಎ ಆಫೀಸರ್ಸ್ ವಿರುದ್ಧ ಎಲ್ಲ ಇಲಾಖಾ ವಿಚಾರಣೆ ಆದ ನಂತರ ದಂಡನೆ ವಿಧಿಸೋದಕ್ಕೂ ಬರ್ಬೋದು. ಆ ದಂಡನೆ ಲೋಕಾಯುಕ್ತದವರು ಸೇವೆಯಿಂದ ವಜಾಗೊಳಿಸಿ ಅಂತ ಹೇಳಿದಾಗ ಸರ್ಕಾರ ಲೋಕಾಯುಕ್ತ ಎನ್ಕ್ವೈರಿ ರಿಪೋರ್ಟು ಅದನ್ನೆಲ್ಲ ನೋಡಿ ಅವ್ರ ಶಿಫಾರಸು ನೋಡಿ ವಜಾಗೊಳಿಸೋ ಬದಲು ಸೇವೆಯಿಂದ ತೆಗೆದುಹಾಕುವ ದಂಡನ ರಿಮೂವಲ್, ಇನ್ಸ್ಟೆಡ್ ಆಫ್ ಡಿಸ್ಮಿಸಲ್ ರಿಮೂವಲ್ ಕೊಡ್ಬೋದು. ಅಥವಾ ಡಿಸ್ಮಿಸಲ್ ಬದಲು ಕಂಪಲ್ಸರಿ ರಿಟೈರ್ಮೆಂಟ್ ಮಾಡ್ಬೋದು. ಈ ರೀತಿ ಬದಲಾಯಿಸ್ಬೋದು. ಅಥವಾ ಲೋಕಾಯುಕ್ತ ಶಿಫಾರಸ್ ವಿಚಾರಣೆನ ಒಪ್ಪದೇ ಇರ್ಬೋದು. ಸೊ ಈ ರೀತಿ ಒಂದು ಪ್ರಸ್ತಾವನೆಗಳು ಸಚಿವ ಸಂಪುಟಕ್ಕೆ ಮಂಡಿಸಬೇಕಾಗುತ್ತೆ. ಲೋಕಾಯುಕ್ತ ಉಪಲೋಕಾಯುಕ್ತರ ವಾರ್ಷಿಕ ವರದಿಗಳು ಸಹ ಸಚಿವ ಸಂಪುಟಕ್ಕೆ ಮಂಡಿಸುತ್ತೆ. ಅಂದರೆ ಲೋಕಾಯುಕ್ತ ಉಪಲೋಕಾಯುಕ್ತದ ಒಂದು ಆಡಳಿತ ಬಗ್ಗೆ ಮತ್ತು ಅವರ ಏನು ಕೆಲಸ ಕಾರ್ಯಗಳು, ಎಷ್ಟು ರೇಡ್ ಮಾಡಿದರು, ಎಷ್ಟು ಸರ್ಕಾರಕ್ಕೆ ಶಿಫಾರಸು ಮಾಡಿದ್ರು, ಎಷ್ಟು 12(3) ರಿಪೋರ್ಟ್ಸ್ ಕೊಟ್ಟರು, ಅದರಲ್ಲಿ ಸರ್ಕಾರ ಎಷ್ಟು ಒಪ್ಕೊಂಡಿದೆ, ಎಷ್ಟು ಬಾಕಿ ಇದೆ, ಯಾವ ಶಿಫಾರಸು ಏನು ಸರ್ಕಾರ ಕ್ರಮ ತಗೊಂಡಿದೆ, ಎಲ್ಲಿ ನಿಧಾನ ಆಗಿದೆ, ಇದರದೆಲ್ಲ ಒಂದು ರಿಪೋರ್ಟಲ್ಲಿ ಲೋಕಾಯುಕ್ತ ರಿಪೋರ್ಟ್ ಕೊಡೋದು. ಅದಲ್ಲದೆ ಲೋಕಾಯುಕ್ತದ ಒಂದು ಆಂತರಿಕ ಆಡಳಿತದ ಇದು ಹಣಕಾಸು ಖರ್ಚು ಅದ್ರ ಬಗ್ಗೆ ಸಹ ಎಲ್ಲ ಒಂದು ವಿವರವಾದ ವರದಿಯನ್ನು ಲೋಕಾಯುಕ್ತ ವಾರ್ಷಿಕ ವರದಿಯನ್ನು ತಯಾರು ಮಾಡಿ ಕೊಡುತ್ತೆ. ಅದನ್ನು ಸಚಿವ ಸಂಪುಟದ ಅವಗಾಹನೆಗಾಗಿ ಮಂಡಿಸಲಾಗುತ್ತೆ. ಅದೇ ರೀತಿ ಮೇಜರ್ ಪೆನಾಲ್ಟಿ ಆನ್ ಗ್ರೂಪ್ ಎ ಆಫೀಸರ್ಸ್, ಸರ್ಕಾರಿ ಗ್ರೂಪ್ ಎ ಅಧಿಕಾರಿಗಳ ವಿರುದ್ಧ ಕಠಿಣ ದಂಡನೆ ವಿಧಿಸುವ ಪ್ರಸ್ತಾವನೆಗಳು, ಅಂದರೆ ವಜಾಗೊಳಿಸುವುದು, ಡಿಸ್ಮಿಸಲ್, ರಿಮೂವಲ್, ಕಂಪಲ್ಸರಿ ರಿಟೈರ್ಮೆಂಟ್, ವಜಾಗೊಳಿಸುವುದು, ಸೇವೆಯಿಂದ ತೆಗೆದುಹಾಕುವುದು ಮತ್ತು ಕಡ್ಡಾಯ ನಿವೃತ್ತಿಗೊಳಿಸುವಂತಹ ಪ್ರಪೋಸಲ್ಸು ಸಚಿವ ಸಂಪುಟದ ಅನುಮೋದನೆಗೆ ಮಂಡಿಸಬೇಕಾಗುತ್ತದೆ. ಆದರೆ ಅನ್ಆಥರೈಸ್ಡ್ ಆಬ್ಸೆನ್ಸ್ ಪ್ರಕಾರ ಅವರ ಅನ್ಆಥರೈಸ್ಡ್ ಆಬ್ಸೆನ್ಸ್ ಆಗಿ ಮೇಲೆ ಇಲಾಖಾ ವಿಚಾರಣೆ ನಡೆದು ಇಲಾಖಾ ವಿಚಾರಣೆಯಲ್ಲಿ ತಪ್ಪಿತಸ್ಥ ಎಂದು ಪ್ರೂವ್ ಆದರೆ ಅಂತಹ ಪ್ರಪೋಸಲ್ಸು ಸಚಿವ ಸಂಪುಟದಕ್ಕೆ ಮಂಡಿಸುವಂಥ ಅವಶ್ಯ ಇಲ್ಲ. ಈಗಾಗಲೇ KCSRನಲ್ಲೇ ಮೋರ್ ದೆನ್ 3 months ಆಬ್ಸೆನ್ಸ್ ಇದ್ದರೆ ತೆಗಿಬೋದು ಅಂತ ಇರೋದ್ರಿಂದ ಅದು ಸಚಿವ ಸಂಪುಟದ ಅನುಮೋದನೆ ಅವಶ್ಯ ಇಲ್ಲ.